ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸಿಂದ ನಾವು ಮೆಸೇಜಸ್ನ ತರ್ತಾ ಇದ್ದೀವಿ, ಗೈಡೆನ್ಸ್ನ ತರ್ತಾ ಇದ್ದೀವಿ. ಈ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಫೆಲ್ಟ್ ಸೋ ಮಚ್ ಆಫ್ ಎನರ್ಜಿ, ವೆರಿ ಪವರ್ಫುಲ್ ಬ್ರೈಟ್ ಎನರ್ಜಿ, ಟು ದ ಪಾಯಿಂಟ್ ಮೆಸೇಜಸ್ ಅನ್ನೋ ಥರ. ಲೈಕ್ ನಮ್ಮ ಆ್ಯನ್ಸಿಸ್ಟರ್ಸು ಈ ಮೆಸೇಜಸ್ನ ಡೆಲಿವರ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇದ್ರು ಅನ್ನೋ ಥರ ಒಂದು ಫೀಲಿಂಗು ಈ ಪರ್ಟಿಕ್ಯುಲರ್ ಇವತ್ತಿನ ರೀಡಿಂಗಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಇನಿಷಿಯಲಿ ನಾನು ಅಂದ್ಕೊಂಡಿದ್ದು ಬೇರೆ ಟಾಪಿಕ್ಕು, ಬಟ್ ನಾನು ಡೆಕ್ಸ್ ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಕಂಪ್ಲೀಟ್ಲಿ ಎನರ್ಜೀಸ್ ಎಲ್ಲ ಶಿಫ್ಟ್ ಆಗಿ ನಮ್ಮ ಆ್ಯನ್ಸಿಸ್ಟರ್ಸ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಕುಡ್ ನಾಟ್ ರೆಸಿಸ್ಟ್. ಸೊ ಇವತ್ತಿನ ರೀಡಿಂಗು ನಮ್ಮ ಆ್ಯನ್ಸಿಸ್ಟರ್ಸಿಂದ, ನಮ್ಮ ಏನ್ಷಂಟ್ ಆ್ಯನ್ಸಿಸ್ಟರ್ಸಿಂದ, ರೀಸೆಂಟ್ ಆ್ಯನ್ಸಿಸ್ಟರ್ಸ್ ಅಲ್ಲ, ಏನ್ಷಂಟ್ ಆ್ಯನ್ಸಿಸ್ಟರ್ಸ್ ಇವರಿಂದ ಇವತ್ತು ನಮಗೆ ಮೆಸೇಜಸ್ಸು, ಮಾರ್ಗದರ್ಶನ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೋದು, ಮೆಸೇಜಸ್ಸು ಸ್ಟ್ರೇಟ್ ಫಾರ್ವರ್ಡ್ ಇರ್ಬೋದು, ಟು ದ ಪಾಯಿಂಟ್ ಇರ್ಬೋದು, ಮತ್ತು ಕ್ವಿಕ್ಕಾಗಿ ರೀಡಿಂಗ್ ಮುಗಿಯೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಐ ಕ್ಯಾನ್ ಫೀಲ್ ಲೈಕ್ ಬುಲೆಟ್ ಪಾಯಿಂಟ್ಸಲ್ಲಿ ಮೆಸೇಜಸ್ ಇರೋ ಥರ ಇದೆ, ದಿಸ್ ಆ್ಯಂಡ್ ವಿ ಆರ್ ಡನ್ ಅನ್ನೋ ಥರ. ಸೊ ಲೆಟ್ಸ್ ಸಿ ಇವತ್ತಿನ ಮೆಸೇಜಸ್ ಹೆಂಗೆ ಹೋಗುತ್ತೆ ಅಂತ. ಐ ಆಮ್ ರಿಯಲಿ ಕ್ಯೂರಿಯಸ್ ಆ್ಯಂಡ್ ಎಕ್ಸೈಟೆಡ್ ಇವತ್ತಿನ ಮೆಸೇಜಸ್ನ ನಿಮಗೆ ಡೆಲಿವರ್ ಮಾಡೋದಕ್ಕೆ. ಸೊ ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗ್. ನಮ್ಮ ಆ್ಯನ್ಸಿಸ್ಟರ್ಸಿಂದ ಗೈಡೆನ್ಸ್, ಮೆಸೇಜಸ್, ಸಜೆಷನ್ಸ್, ಎನಿಥಿಂಗ್ ಅವರಿಂದ ನಮಗೆ ಇವತ್ತು ನಮಗೆ ತಲುಪಬೇಕಾಗಿರುವಂಥ ಸಂದೇಶಗಳು. ಲೆಟ್ಸ್ ಬಿಗಿನ್. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಕಾರ್ಡು, ಈ ಪರ್ಟಿಕ್ಯುಲರ್ ಆನ್ಸೆಸ್ಟ್ರಲ್ ಎನರ್ಜಿ, ವೆರಿ ಪವರ್ಫುಲ್ ಫೈರಿ ಆನ್ಸೆಸ್ಟ್ರಲ್ ಎನರ್ಜಿ, ವೆರಿ ಏನ್ಷಂಟ್ ಆನ್ಸಿಸ್ಟರ್ಸ್. ರೀಸೆಂಟ್ ಆನ್ಸಿಸ್ಟರ್ಸ್ ಅಂತೂ ಡೆಫಿನೆಟ್ ಆಗಲ್ಲ ಇವತ್ತು ಬರ್ತಾ ಇರೋವಂಥ ಮೆಸೇಜಸ್ಸು. ಇವ್ರು ನಮ್ಮ 4 ಫಾದರ್ಸ್, ಲೈಕ್ ತುಂಬ ನೂರಾರು ವರ್ಷ ಹಳೆ ಆನ್ಸಿಸ್ಟರ್ಸು ಇವತ್ತು ಬರ್ತಾ ಇರೋವಂಥ ಮೆಸೇಜಸಲ್ಲಿ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಪವರ್ಫುಲ್ ಆನ್ಸಿಸ್ಟರ್, ಲೈಕ್ ಎಷ್ಟೊಂದು ಸ್ಪಿರಿಚುವಲ್ ಎಬಿಲಿಟೀಸ್ ಇರೋ ಥರ. ಇದು ಗ್ರೂಪ್ ನಂಬರ್ 2 ನಿಮಗೆ ಈ ಕಾರ್ಡು, ಗ್ರೂಪ್ ನಂಬರ್ 1 ನಿಮಗೆ ಈ ಕಾರ್ಡು, ಅದನ್ನು ಹೇಳೋದು ಮಿಸ್ ಆಯಿತು. ಓಕೆ, ಸೊ ಗ್ರೂಪ್ ನಂಬರ್ 1 ನಿಮ್ಮ ಕಾರ್ಡು, ಈ ಪರ್ಟಿಕ್ಯುಲರ್ ಆನ್ಸಿಸ್ಟ್ರಲ್ ಎನರ್ಜಿ. ಗ್ರೂಪ್ ನಂಬರ್ 2 ನಿಮಗೆ ಈ ಪರ್ಟಿಕ್ಯುಲರ್ ಆನ್ಸಿಸ್ಟರ್ಸ್ ಎನರ್ಜಿ. ಅಮೇಝಿಂಗ್ ಪವರ್ಫುಲ್ ಎನರ್ಜೀಸ್. ಐ ಕ್ಯಾನ್ ಫೀಲ್ ದ ಫೈರ್ ಅವ್ರದ್ದು. ಓಕೆ, ಲೆಟ್ಸ್ ಬಿಗಿನ್. ನಿಮಗೆ ಯಾವ ಕಾರ್ಡಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಆನ್ಸಿಸ್ಟ್ರಲ್ ಗೈಡೆನ್ಸ್, ಮೆಸೇಜಸ್, ಬ್ಲೆಸ್ಸಿಂಗ್ಸ್, ಗಿಫ್ಟ್ಸ್, ಸಜೆಷನ್ಸ್, ವಾಟ್ ಎವರ್ ಅವ್ರು ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಪರ್ಟಿಕ್ಯುಲರ್ ಆನ್ಸಿಸ್ಟ್ರಲ್ ಎನರ್ಜಿನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇದು ನಿಮ್ಮ ಇವತ್ತಿನ ರೀಡಿಂಗ್. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಐ ಹ್ಯಾಡ್ ಟು ಟೇಕ್ ಡೀಪ್ ಬ್ರೆತ್. ಒಂದು 10 ಡೀಪ್ ಬ್ರೆತ್ಸ್ ತೊಗೊಳ್ಬೇಕಾಯ್ತು ಇವರ ಎನರ್ಜಿನ ನನ್ನಲ್ಲಿ ಆ್ಯಂಕರ್ ಮಾಡಿಕೊಂಡು ನಿಮಗೆ ಮೆಸೇಜ್ ಕೊಡೋದಕ್ಕೆ. ಯಾಕೆಂದರೆ ಇವರ ಎನರ್ಜಿನ ಕಂಟೈನ್ ಮಾಡೋದು ಅಂದರೆ ಕಂಟ್ರೋಲ್ ಮಾಡೋದು, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ. ವೆರಿ ಪವರ್ಫುಲ್ ಫೈರಿ, ಆಲ್ರೆಡಿ ನೀವು ಇಲ್ಲಿ ನೋಡ್ತಾ ಇರೋ ಥರ ವೆರಿ ಫೈರಿ ಎನರ್ಜಿ. ಲೈಕ್ ಈ ಆನ್ಸಿಸ್ಟರ್ಸು ನಿಮ್ಮ ಲಿನಿಯೇಜು, ನೀವು ಈಗ ಇರೋಂಥ ಕರೆಂಟ್ ಫ್ಯಾಮಿಲಿ ಲಿನಿಯೇಜ್ ಇರ್ಬೋದು, ಅಥವಾ ಇದು ತುಂಬ ಏನ್ಷಿಯಂಟ್ ಆನ್ಸಿಸ್ಟ್ರಲ್ ಲಿನಿಯೇಜ್ ಇರ್ಬೋದು. ಬಟ್ ದೇ ವರ್ ವೆರಿ ಪವರ್ಫುಲ್ ಆನ್ಸಿಸ್ಟರ್ಸ್ ಅವರು. ಲೈಕ್ ಇಂಥದ್ದು ಒಂದನ್ನು ಪಡಿಬೇಕು ಅಂತಂದರೆ, ಇಂಥ ಒಂದನ್ನು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ, ಈ ಸಮಯದಲ್ಲಿ ಮಳೆನ ತರಿಸ್ಬೇಕಂದ್ರೆ, ಈ ಸಮಯದಲ್ಲಿ ಯಾವುದಾದ್ರೂ ಶತ್ರುಗಳ ಹಿಂದೆ ಯಾವುದಾದ್ರೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬೇಕಂದ್ರೆ, ದೇ ವರ್ ಆಲ್ವೇಸ್ ದೇರ್. ವೆರಿ ಪವರ್ಫುಲ್ ಮಜೀಷಿಯನ್ಸ್. ಈ ಮ್ಯಾಜಿಕ್ ಅಂದರೆ ಈ ಸ್ಟೇಜ್ ಮಜಿಷಿಯನ್ಸ್ ಅಲ್ಲ, ಎಲಿಮೆಂಟಲ್ ಎನರ್ಜೀಸ್ನೆಲ್ಲ ಯೂಸ್ ಮಾಡಿಕೊಂಡು ವಿಚಿ ಎನರ್ಜಿ, ಲೈಕ್ ಫೈರ್ ಎನರ್ಜಿನ ಯೂಸ್ ಮಾಡಿ ಹೋಮ ಹವನಗಳೆಲ್ಲ ಮಾಡಿ, ಎಷ್ಟೊಂದು ಸಾಧುಗಳಿರ್ಬೋದು, ಲೈಕ್ ನಾಗ ಸಾಧುಸ್ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಇನ್ನೂ ತುಂಬ ಪವರ್ನ ಅವರು ಹೋನ್ ಮಾಡ್ಕೊಂಡಂಥ ಒಂದು ಎನರ್ಜೀಸು ನಿಮ್ಮ ಆನ್ಸಿಸ್ಟರ್ಸು. ದೇ ವರ್ ನಾಟ್ ಆರ್ಡಿನರಿ. ಗ್ರೂಪ್ ನಂಬರ್ 1 ಎಕ್ಸ್ಟ್ರಾರ್ಡಿನರಿಲಿ ಮ್ಯಾಜಿಕಲಿ ಪವರ್ಫುಲ್ ಆನ್ಸಿಸ್ಟರ್ಸ್ ಇವರು. ಸೊ ಇಂಥ ಒಂದು DNA ನಿಮ್ಮಲ್ಲಿ ಇರುವಂಥದ್ದು, ಇಂಥ ಒಂದು ಪವರು ನಿಮ್ಮ ಬಾಡಿನಲ್ಲಿ ಇರುವಂಥದ್ದು, ನಿಮ್ಮ ಸೋಲಲ್ಲಿ ಇರುವಂಥದ್ದು. ಸೊ ಯು ಕ್ಯಾರಿ ದೇರ್ ಫ್ರ್ಯಾಗ್ಮೆಂಟ್. ಈ ಫೈರಿ ಎನರ್ಜಿದು ಒಂದು ಫ್ರ್ಯಾಗ್ಮೆಂಟು ನಿಮ್ಮಲ್ಲಿ ಇರೋದು. ಸೊ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವು ಏನೇ ಮಾಡಬೇಕಂತ ಅನಿಸಿದ್ರೆ, ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕಿರ್ಬೋದು. ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾತಾಡೋದು ತುಂಬ ಸಣ್ಣ ವಿಚಾರದ ಥರ ಇದೆ ಇಂಥ ಒಂದು ಪವರ್ಫುಲ್ ಎನರ್ಜಿ ಮುಂದೆ. ಏನೇ ಬೇಕಾದರೂ ನಿಮ್ಮ ಲೈಫಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ರೂಪಿಸ್ಕೊಳ್ಳೋದಕ್ಕೆ, ತರೋದಕ್ಕೆ ಅಥವಾ
ಕಳಿಸೋದಕ್ಕೆ ನಿಮ್ಮ ಜೀವನದಿಂದ ಆಚೆ. ಯು ಆರ್ ವೆರಿ ವೆರಿ ಪವರ್ಫುಲ್ ಗ್ರೂಪ್ ನಂಬರ್ 1. ಸೊ ನಿಮಗೆ ಇದನ್ನು ನೆನಪು ಮಾಡ್ತಾ ಇರೋದು ಲೈಕ್ ಕೈಂಡ್ ಆಫ್ ಆ್ಯಕ್ಟಿವೇಶನ್ ನಿಮ್ಮ DNA ನಿಮ್ಮ ಎನರ್ಜಿ ಫೀಲ್ಡಲ್ಲಿ, ನಿಮ್ಮ ಸೋಲ್ ಲೆವೆಲಲ್ಲಿ ಈ ಇನ್ಫಾರ್ಮೇಷನನ್ನು ನಿಮ್ಮಲ್ಲಿ ಆ್ಯಕ್ಟಿವೇಟ್ ಮಾಡ್ತಾ ಇರೋದು. ಇಂಥ ಒಂದು ಫೈರಿ ಎನರ್ಜಿ, ಇಂಥ ಒಂದು ಪವರ್ಫುಲ್ ಮಜಿಷಿಯನ್ ಮ್ಯಾಜಿಕಲ್ ಎನರ್ಜಿ ನಿಮ್ಮಲ್ಲಿ ಇದೆ ಅನ್ನೋದನ್ನು ನಿಮಗೆ ನೆನಪಿಸ್ತಾ ಇರೋದು. ಇವತ್ತಿನ ದಿನಕ್ಕೆ ಈ 2024 ನಾವಿದ್ದೀವಿ. ಇವತ್ತು ಈ ಒಂದು ಮಾಡ್ರನ್ ಎರಾನಲ್ಲಿ ಈ ಥರ ಒಂದು ಫೈರಿ ಮಜಿಷಿಯನ್ ಎನರ್ಜಿ ನಮಗೆ ಇಷ್ಟೊಂದು ಪವರ್ ಬೇಕಾಗಿಲ್ಲ ನಾವು ಈ ಲೈಫ್ ಟೈಮಲ್ಲಿ ನಮ್ಮ ಜೀವನನ ಲೀಡ್ ಮಾಡೋದಕ್ಕೆ. ಬಟ್ ನಾವು ತಿಳ್ಕೊಬೇಕಾಗಿರೋದು ಗ್ರೂಪ್ ನಂಬರ್ 1 ಲೈಕ್ ಇಂಥ ಒಂದು ಆನ್ಸೆಸ್ಟ್ರಲ್ ಲೀನಿಯೇಜಿಂದ ನಾವು ಬಂದಿರೋದು. ಅವ್ರು ಆ ಕಾಲದಲ್ಲಿ ಬೆಂಕಿನ ಬರೀ ಕಣ್ಣು ದೃಷ್ಟಿನಿಂದ ಆ ಬೆಂಕಿನ ಹತ್ತಿಸ್ತಾ ಇದ್ರು, ಮಳೆನ ತರ್ತಾ ಇದ್ರು. ಐ ಡೋಂಟ್ ನೋ ಲೈಕ್ ಲಾಡ್ ಆಫ್ ಪವರ್ಫುಲ್ ಕೆಲಸಗಳನ್ನ ಮಾಡ್ತಾ ಇದ್ರು ಈ ಆನ್ಸೆಸ್ಟ್ರಲ್ ಲೀನಿಯೇಜು. ಈ ಪರ್ಟಿಕ್ಯುಲರ್ ಆನ್ಸೆಸ್ಟರ್ಸು ನಿಮ್ಮ ಗ್ರೂಪಿಗೆ ಬರ್ತಾ ಇರೋದು. ಸೊ ಇದರಲ್ಲಿ ಫ್ರ್ಯಾಗ್ಮೆಂಟ್ ಆಫ್ ಎನರ್ಜಿ ಸಾಕು ನಮಗೆ ನಮ್ಮ ಜೀವನದಲ್ಲಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡೋದಕ್ಕೆ, ನಮಗೆ ಬೇಕಾಗಿರುವಂಥ ಜೀವನನ ನಾವು ರೂಪಿಸ್ಕೊಳ್ಳೋದಕ್ಕೆ. ಯಾವುದಕ್ಕೂ ಹೆದರ್ಕೊಳ್ತಾ ಇರಲಿಲ್ಲ ಈ ಆನ್ಸೆಸ್ಟರ್ಸು. ಲೈಕ್ ಈ ಗೋಸ್ಟ್ ಇರಲಿ ಅಥವಾ ಡೀಮನ್ಸ್ ಇರಲಿ ಅಥವಾ ಯಾವುದೇ ನೆಗೆಟಿವ್ ಎನರ್ಜೀಸ್ ಇರಲಿ, ಎಂಟಿಟೀಸ್ ಇರಲಿ ಅಥವಾ ಶತ್ರುಗಳಿರಲಿ, ಡೈರೆಕ್ಟಾಗಿ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ಫೇಸ್ ಮಾಡ್ತಾ ಇದ್ದಂಥ ಎನರ್ಜಿ ಇವ್ರದ್ದು. ಈ ಪರ್ಟಿಕ್ಯುಲರ್ ಲೀನಿಯೇಜಿಗೆ ಹೋಗಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಅಥವಾ ಕೇಳ್ಕೊಳ್ತಾ ಇದ್ರು, ಇಂಥ ಒಂದು ಪ್ರಾಬ್ಲಮ್ ಇದೆ ನಮ್ಮೂರಲ್ಲಿ, ಕ್ಯಾನ್ ಯು ಕಮ್ ಆ್ಯಂಡ್ ಹೆಲ್ಪ್, ನಮಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯನಾ? ಇಂಥ ಒಂದು ಡೀಮನ್ ಅಥವಾ ಇಂಥ ಒಂದು ನೆಗೆಟಿವ್ ಎನರ್ಜಿ ಅಥವಾ ಎಂಟಿಟಿ ಅಥವಾ ಈ ಥರ ಒಂದು ಈ ರಾಕ್ಷಸತ್ವ ಇರುವಂಥ ಒಂದು ರಾಕ್ಷಸರೇ ಇರ್ಬೋದು, ಐ ಡೋಂಟ್ ನೋ ಯಾವ ಕಾಲದ ಎನರ್ಜಿ ಇದು ಅಂತ ಗೊತ್ತಿಲ್ಲ. ಸೊ ಇವ್ರನ್ನ ಈ ಒಂದು ಊರಿಂದ ತೆಗೆದು ಮತ್ತೆ ಶಾಂತಿನ ಕಾಪಾಡ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡ್ಬೋದಾ ಅಂಥೇಳಿ ಇವ್ರ ಹತ್ರ ಹೋಗ್ತಾ ಇದ್ದಂಥ ಒಂದು ಕಾಲ ಇದು. ಸೊ ಅಂಥ ಒಂದು ಲೀನಿಯೇಜ್, ಅಂಥ ಒಂದು ಪವರ್ಫುಲ್ DNA, ಅಂಥ ಒಂದು ಪವರ್ಫುಲ್ ಆ್ಯಕ್ಟ್ ನಿಮ್ಮ ಸೋಲ್ ಲೆವೆಲಲ್ಲಿ ನಿಮ್ಮಲ್ಲಿ ಆಲ್ರೆಡಿ ಇದೆ. ಈ ಎಲ್ಲ ಶಕ್ತಿ, ಈ ಪವರ್ ಶಕ್ತಿ ಎಲ್ಲ ಬಿಡಿ, ಬಟ್ ಇಂಥ ಒಂದು ಧೈರ್ಯ ನಿಮ್ಮಲ್ಲಿರೋದು. ಸೊ ನೀವೇನು ಯಾವುದಾದ್ರೂ ವಿಚಾರಕ್ಕೆ ಹೆದರ್ಕೊಳ್ತಾ ಇದ್ದರೆ ಡೆಸಿಷನ್ ಮಾಡೋದಕ್ಕೆ, ಎಸ್ಪೆಷಲಿ ವಿತ್ ದ 2 of bows, ದಿಸ್ ಇಸ್ 2 of wands. ಯಾವುದಾದ್ರೂ ನಿರ್ಧಾರ ಮಾಡೋದಕ್ಕೆ ಹೆದರ್ಕೊಳ್ತಾ ಇದ್ದರೆ ಅಥವಾ ಯಾವುದಾದ್ರೂ ನಿರ್ಧಾರ ಮಾಡಿದರೆ ಎಲ್ಲಿ ಏನಾಗುತ್ತೋ, ನನ್ನ ಕೈಲಿ ಇದನ್ನು ಫಾಲೋ ಥ್ರೂ ಮಾಡೋಕ್ಕಾಗತ್ತಾ ಇಲ್ವಾ ಅಂತೆಲ್ಲ ನೀವು ಹೆದರ್ಕೊಳ್ತಾ ಇದ್ದರೆ, ಈ ಪರ್ಟಿಕ್ಯುಲರ್ ಆನ್ಸೆಸ್ಟರ್ಸು ಈ ಫೈರ್ ಎಲಿಮೆಂಟನ್ನು ನಿಮ್ಮಲ್ಲಿ ಇಗ್ನೈಟ್ ಮಾಡೋದಕ್ಕೆ ಬಂದಿರೋದು, ಆ್ಯಕ್ಟಿವೇಟ್ ಮಾಡೋದಕ್ಕೆ ಬಂದಿರೋದು, ನೆನಪು ಮಾಡಿಸೋದಕ್ಕೆ ಬಂದಿರೋದು. ಏನೆಲ್ಲ ಮಾಡಿದ್ವಿ ನಾವು ಈ ಕಾಲದಲ್ಲಿ ಇಂಥ ಒಂದು ಲೀನಿಯೇಜಲ್ಲಿ. ಮೇ ಬಿ ನೀವೇ ಇದಾಗಿದ್ರಿ, ಈ ಇನ್ಕಾರ್ನೇಷನಲ್ಲಿ ನೀವು ಇಂಥ ಒಂದು ಪವರ್ಫುಲ್ ಅನ್ನೋದನ್ನು ನೀವು ಮರ್ತು ಹೋಗಿರ್ಬೋದು. ಸೊ ನಿಮಗೆ ನೀವೇ ನೆನಪಿಸ್ತಾ ಇರೋದು ಇದು ಸೋಲ್ ಲೆವೆಲಲ್ಲಿ ಈ ಆನ್ಸೆಸ್ಟ್ರಲ್ ಎನರ್ಜಿ ಮುಖಾಂತರ ಬಂದು ವಿ ಆರ್ ಸೋ ಪವರ್ಫುಲ್. ನಾವು ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಏನನ್ನಾದರೂ ಮಾಡಬೇಕಂತಂದರೆ ಹಿಂಜರಿಯೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ಏನಾಗೋಗುತ್ತೆ, ವಾಟ್ ಈಸ್ ದ ವರ್ಸ್ಟ್ ಕೇಸ್ ಸಿನಾರಿಯೋ, ಅದೇನೇ ಆದ್ರೂ ನಮ್ಮ ಕೈಲಿ ಅದನ್ನು ಓವರ್ಕಮ್ ಮಾಡೋದಕ್ಕೆ ಸಾಧ್ಯ. ಅದ್ರ ಮೇಲೆ ನಿಂತು ನಮಗೆ ಬ್ರಾಡಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ. ಸೊ ಇವತ್ತಿನ ಮಾಡರ್ನ್ ಎರಾನಲ್ಲಿ ಇಂಥ ಒಂದು ಪವರ್ಫುಲ್ ಎನರ್ಜಿದು ಒಂದು ಎಸೆನ್ಸ್ ನಿಮ್ಮಲ್ಲಿ ಇರೋದು. ದಟ್ ಈಸ್ ದ ಮ್ಯಾಜಿಕ್, ದಟ್ ಈಸ್ ದ ಫೈರ್, ದಟ್ ಈಸ್ ದ ಕ್ರಿಯೇಷನ್ ಎನರ್ಜಿ ನಿಮ್ಮಲ್ಲಿ ಇರೋವಂಥದ್ದು. ಯು ಆರ್ ಪವರ್ಫುಲ್ ಮಜಿಷಿಯನ್ಸ್. ಮತ್ತು ಈ ಡಾರ್ಕ್ನೆಸ್ಗೆ, ನೆಗೆಟಿವಿಟಿಗೆ, ಯಾವುದೇ ಕಾರಣದ, ಯಾವುದೇ ವಿಧಾನದ ಈ ಆಪೋಸಿಷನ್ ಫೋರ್ಸಸ್ಗೆ ನೀವು ಹೆದರ್ಕೊಳ್ದಿರಾ. ಯು ವರ್ ದ ಫೋರ್ಸ್, ನೀವು ಈ ಫೋರ್ಸ್ ಆಗಿದ್ರಿ, ಲೈಕ್ ಕ್ರಿಯೇಟಿವ್ ಪವರ್ಫುಲ್ ಡಿವೈನ್ ಫೋರ್ಸ್ ನೀವಾಗಿದ್ರಿ. ಸೊ ಇವತ್ತಿನ ದಿನಕ್ಕೆ ಗ್ರೂಪ್ ನಂಬರ್ 1 ಇಂಥ ಒಂದು ಪವರ್ಫುಲ್ ಎನರ್ಜಿ ನಿಮ್ಮಲ್ಲಿರೋದು. ಸೊ ಡೋಂಟ್ ಫಿಯರ್ ಫಾರ್ ಎನಿಥಿಂಗ್. ಯಾವ ನಿರ್ಧಾರಗಳು ಮಾಡಬೇಕು ಜೀವನದಲ್ಲಿ, ಏನನ್ನು ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಯಾವ ಥರ ಜೀವನನ ನೀವು ರೂಪಿಸ್ಕೊಳ್ಬೇಕು, ಏನನ್ನು ಮಾಡಿದರೆ ನಿಮಗೆ ಖುಷಿ ಸಿಗುತ್ತೆ, ನಿಮ್ಮ ಈ ಮ್ಯಾಜಿಕ್ನ ಹೇಗೆ ನೀವು ಮತ್ತೆ ರೀಕ್ಲೇಮ್ ಮಾಡೋದು. ಸೊ ದ್ಯಾಟ್ ಈಸ್ ವಾಟ್ ನಿಮಗೆ ಇವತ್ತಿನ ರೀಡಿಂಗಲ್ಲಿ ನಿಮಗೆ ರಿಮೈಂಡರ್ ನಿಮ್ಮ ಆನ್ಸೆಸ್ಟರ್ಸಿಂದ. ಯು ಆರ್ ಫೈರ್,
ಲೈಕ್ ಯು ಆರ್ ದ ಚಿಲ್ಡ್ರನ್ ಆಫ್ ಫೈರ್ ಅನ್ನೋ ಥರ ಈ ಅಗ್ನಿದೇವ, ದಟ್ ಈಸ್ ದ ಪವರ್ ಯು ಹ್ಯಾವ್ ಗ್ರೂಪ್ ನಂಬರ್ 1. ಎಸ್ಪೆಷಲಿ ನೆಗೆಟಿವಿಟಿಗೆ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅಂಥ ಒಂದು ಸೋಲ್ ಎಸೆನ್ಸೇ ಅಲ್ಲ ನೀವು. ಲೈಕ್ ಯು ಆರ್ ದಿ ಮೋಸ್ಟ್ ಬ್ರೇವೆಸ್ಟ್ ಬೋಲ್ಡೆಸ್ಟ್ ಸೋಲ್ಸ್. ನೀವು ಸೋಲ್ ಲೆವೆಲಲ್ಲೂ ಅಷ್ಟೇ ನೀವು ಮಾಡೋ ಕೆಲಸ ಬಂದು ಡಾರ್ಕ್ನೆಸ್ನ ಫೇಸ್ ಮಾಡೋದಿರ್ಬೋದು, ನೆಗೆಟಿವಿಟಿನ ಫೇಸ್ ಮಾಡೋದಿರ್ಬೋದು, ಎಲ್ಲರೂ ಹೆದರ್ಕೊಳ್ಳೋ ಅಂಥದ್ದನ್ನು ನೀವು ಧೈರ್ಯವಾಗಿ ಮುಂದೆ ಹೋಗಿ ಮಾಡೋರಿರ್ಬೋದು. ಓಕೆ, ಸೊ ದ ನೆಕ್ಸ್ಟ್ ಕಾರ್ಡ್ ನಿಮಗೆ ಇರೋದು 9 ಆಫ್ ಪೆಂಟಿಕಲ್ಸ್ ಆ್ಯಂಡ್ 8 ಆಫ್ ಪೆಂಟಿಕಲ್ಸ್. ಎಷ್ಟೊಂದು ಅರ್ಥ್ಲಿ ಎನರ್ಜಿ ನಿಮಗೆ, ನಿಮ್ಮದು ಇದು ಫಸ್ಟ್ ಟೈಮ್ ಅಲ್ಲ ಅರ್ಥಲ್ಲಿ ಪ್ಲ್ಯಾನೆಟ್ ಅರ್ಥಲ್ಲಿ ಯು ಹ್ಯಾವ್ ಕಮ್ ಹಿಯರ್ ಮೆನಿ ಇನ್ಕಾರ್ನೇಷನ್ ಅರ್ತ್ ಮೇಲೆ. ಯು ಆರ್ ಅ ವೆರಿ ಓಲ್ಡ್ ಸೋಲ್ಸ್ ಗ್ರೂಪ್ ನಂಬರ್ 1. ಸೊ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ನೆನಪಿಸ್ತಾ ಇರೋದು ಇದು ಮೊದಲನೇ ಸಲ ಅಲ್ಲ. ನೀವು ಪದೇ ಕ್ರಿಯೇಷನನ್ನು ಮಾಡಿದ್ದೀರಾ, ಪದೇ ನಿಮ್ಮ ಭಯನ ನೀವು ಫೇಸ್ ಮಾಡಿದ್ದೀರಾ, ಎಷ್ಟೊಂದು ಲೈಫ್ ಲೆಸನ್ಸ್ ಎಲ್ಲ ನೀವು ಓವರ್ಕಮ್ ಮಾಡಿದ್ದೀರಾ, ಏನು ಕಲಿಬೇಕಾಗಿತ್ತು ಪ್ರತಿ ಲೈಫ್ ಟೈಮಲ್ಲಿ ಕಲಿತಾ ಇದ್ದೀರಾ. ಯು ಹ್ಯಾವ್ ಆಲ್ರೆಡಿ ರೀಚ್ಡ್ ಅ ಮಾಸ್ಟ್ರಿ, ಲೆವೆಲ್ ಆಫ್ ಮಾಸ್ಟ್ರಿ ಅರ್ಥ್ಲಿ ಲೈಫಲ್ಲಿ. ಸೊ ಈ ಸಮಯದಲ್ಲಿ ನೀವು ಈ ಕಡೆ ಭಯನ ಅಥವಾ ಏನನ್ನಾದರೂ ನಿಮ್ಮನ್ನು ನೀವು ತಡೀತಿದ್ರೆ ಅದನ್ನು ಫೇಸ್ ಮಾಡಿ ಮತ್ತೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ಬಂದಿರೋದು ಈ ಭೂಮಿ ಮೇಲೆ. ಆ್ಯಂಡ್ ಯು ಆರ್ ಮಾಸ್ಟರ್ಸ್. ನೀವು ಮರ್ತು ಹೋಗಿದ್ದೀರಾ, ನೀವು ಇದನ್ನೆಲ್ಲ ಮಾಡಿದ್ದೀರಾ ಆಲ್ರೆಡಿ ಭೂಮಿ ಮೇಲೆ ಅಂತ ಹೇಳಿ. ಸೊ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಭಯನೂ ನೀವು ಇಟ್ಕೊಳ್ಳೋ ಅಂತ ಯಾವ ಉಪಯೋಗನೂ ಇಲ್ಲ. ಯಾಕೆಂದರೆ ಯು ಆರ್ ಮಾಸ್ಟರ್ಸ್, ಯು ಆರ್ ಮಾಸ್ಟರ್ ಕ್ರಿಯೇಟರ್ಸ್, ಯು ಆರ್ ಮಾಸ್ಟರ್ ಮ್ಯಾನಿಫೆಸ್ಟರ್ಸ್, ಯು ಆರ್ ಮಜಿಷಿಯನ್ಸ್, ಯು ಆರ್ ದ ಚಿಲ್ಡ್ರನ್ ಆಫ್ ಫೈರ್ ಗ್ರೂಪ್ ನಂಬರ್ 1. ಮತ್ತು ಈ ಡಾರ್ಕ್ನೆಸ್ನ ಎಸ್ಪೆಷಲಿ ಫೇಸ್ ಮಾಡೋಕ್ಕಾಗೋ ಅಂಥ ಪವರ್ಫುಲ್ ಸೋಲ್ಸ್. ಎಷ್ಟೊಂದು ನಾವು ನೋಡ್ತೀವಿ ಲವ್ ಆ್ಯಂಡ್ ಲೈಟ್ ಆ್ಯಂಡ್ ಏರ್ ಆ್ಯಂಡ್ ಕಲರ್ ಆ್ಯಂಡ್ ರೇನ್ಬೋ ಆ್ಯಂಡ್ ಯೂನಿಕಾರ್ನ್ ಅಂತ. ಬರೀ ಅದಷ್ಟೇ ಅಲ್ಲ ರಿಯಾಲಿಟಿ. ದೆರ್ ಇಸ್ ಡಾರ್ಕ್ನೆಸ್, ದೆರ್ ಇಸ್ ಡಾರ್ಕ್ ಎನರ್ಜಿ, ದೆರ್ ಇಸ್ ಆಪೋಸಿಷನ್ ಎನರ್ಜೀಸ್, ಆಪೋಸಿಷನ್ ಫೋರ್ಸಸ್ಸು, ನೆಗೆಟಿವ್ ಎಂಟಿಟೀಸು ಏನೇ ಇರಲಿ ನೀವು ಅದಕ್ಕೂ ಹೆದರ್ಕೊಳ್ಳಲ್ಲ. ಯು ಆರ್ ಓಕೆ ಫಾರ್ ಯೂನಿಕಾರ್ನ್, ಯು ಆರ್ ಓಕೆ ಫಾರ್ ಡಾರ್ಕ್ನೆಸ್ ಆ್ಯಂಡ್ ಡೀಮನ್ಸ್ ಆಲ್ಸೋ. ಸೊ ನೀವು ಎರಡಕ್ಕೂ ನೀವು ಪವರ್ಫುಲ್ಲಾಗಿ ನಿಂತ್ಕೊಳ್ಳೋ ಅಂಥವ್ರು ವಿತ್ ದ 8 ಆಫ್ ಪೆಂಟಿಕಲ್ಸ್ ಹಿಯರ್. ಈ ಲೈಫ್ ಟೈಮಲ್ಲೂ ಅಷ್ಟೇ ನೀವು ನಿಮ್ಮದೇ ಆದಂಥ ಜೀವನನ ಬ್ಯೂಟಿಫುಲ್ ಲಕ್ಸುರಿಯಸ್ ಕಂಫರ್ಟಬಲ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋರು. ನಿಮ್ಮ ಭಯನ ನೀವು ಫೇಸ್ ಮಾಡಿದಾಗ ಮತ್ತು ನಿಮ್ಮ ಮ್ಯಾಜಿಕಲ್ ಎನರ್ಜಿನ, ಈ ಫೈರಿ ಎನರ್ಜಿನ ನೀವು ಮತ್ತೆ ಕ್ಲೇಮ್ ಮಾಡಿಕೊಂಡಾಗ ದ ಮೇನ್ ಅಫರ್ಮೇಷನ್ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಇವತ್ತು ಐ ಕ್ಲೇಮ್ ಮೈ ಮ್ಯಾಜಿಕಲ್ ಪವರ್ ಅಂತ ಹೇಳಿ. ಐ claim my creative abilities, I claim my soul fire. Okay, so that is your major affirmation ಇವತ್ತು. you are here to claim your soul fire. ನಿಮ್ಮ ಈ soul fireನ, ನಿಮ್ಮ ಈ ಪವರ್ನ, ನಿಮ್ಮ ಈ ಕ್ರಿಯೇಟಿವ್ ಎಬಿಲಿಟೀಸ್ನ ನೀವು ಕ್ಲೇಮ್ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬಂದಿರೋದು ವಿತ್ ಆಲ್ ದ ಪೆಂಟಿಕಲ್ಸ್ ಎನರ್ಜಿ. ಇಲ್ಲಿ ನೀವು ಈ ಭೂಮಿ ಮೇಲೆ ಏನೋ ಒಂದು ಕ್ರಿಯೇಷನನ್ನು ಮಾಡೋಕೆ ಬಂದಿರೋದು. ನೀವು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರೋ ವ್ಯಕ್ತಿ ಥರ ಇರ್ಬೋದು ಈ ಜೀವನದಲ್ಲಿ. ಯಾರೂ ನಿಮ್ಮನ್ನ ನೋಡಿದ್ರೆ ಇಂಥ ಒಂದು ಪವರ್ಫುಲ್ ಸೋಲ್ ಫೈರ್ ಇರುವಂಥ ಒಂದು ಪವರ್ಫುಲ್ ಪರ್ಸನ್ ಅಂತ ಯಾರಿಗೂ ಅನ್ನಿಸದೇ ಇರ್ಬೋದು. ಬಟ್ ಇನ್ ಅ ಸೋಲ್ ಲೆವೆಲ್ ಯು ಆರ್ ಅಮೇಝಿಂಗ್ ಓಲ್ಡ್ ಪವರ್ಫುಲ್ ಫೈರಿ ಸೋಲ್ ಗ್ರೂಪ್ ನಂಬರ್ 1. ಸೊ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ರಿಮೈಂಡ್ ಮಾಡೋಕ್ಕೆ ಬಂದಿರೋದು ನೀವು ಯಾರು ಸೋಲ್ ಲೆವೆಲಲ್ಲಿ ಅಂತ ಹೇಳಿ. ಲಾರ್ಡ್ ಆಫ್ ಮಜಿಷಿಯನ್ ಮ್ಯಾಜಿಕಲ್ ಎನರ್ಜಿ ನೀವು ಈ ಕಾರ್ಡಲ್ಲೂ ನೋಡಿದರೆ ನೀವು ಯುವರ್ ವಿಚಸ್, ಓವರ್ಲಾಕ್ಸ್, ಅಂದರೆ ಈ ಮ್ಯಾಜಿಕಲ್ ಕೆಲಸ ಎಲ್ಲ ಮಾಡೋಕ್ಕೆ ಬರ್ತಾ ಇದ್ದಂಥವ್ರು, ಎಷ್ಟೊಂದು ಲೈಫ್ ಟೈಮಲ್ಲಿ ನೀವು ಇನ್ಕಾರ್ನೇಟ್ ಮಾಡಿರೋರು ಈ ಥರ ಮ್ಯಾಜಿಕಲ್ ಕೆಲಸಗಳನ್ನು ಮಾಡಿ. ಯು ಆರ್ ನಾಟ್ ಅಫ್ರೇಡ್. ಈ ಕಾರ್ಡಲ್ಲಿ ನನಗೊಂದೇ ತೋರಿಸ್ತಾ ಇರೋದು ಯು ಆರ್ ನಾಟ್ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಯಾವುದೇ ಡಾರ್ಕ್ನೆಸ್ಸಿಗಿರಲಿ ಯು ಆರ್ ನಾಟ್ ಅಫ್ರೇಡ್. ಯು ಆರ್ ದಿ ಮೋಸ್ಟ್ ಬೋಲ್ಡ್ ಕರೇಜಿಯಸ್ ಸೋಲ್ಸ್ ನೀವು. ಸೊ ಅದನ್ನು ನಿಮಗೆ ರಿಮೈಂಡ್ ಮಾಡೋಕ್ಕೆ ಬಂದಿರೋದು ಈ ಸಮಯದಲ್ಲಿ. ಮೇ ಬಿ ಈ ಲೈಫ್ ಟೈಮಲ್ಲಿ ನಿಮಗೆ ಭಯ ಜಾಸ್ತಿ ಇರ್ಬೋದು, ಅಥವಾ ಏನಾದರೂ ಮಾಡೋಕ್ಕೆ ಹೋದಾಗ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಬೋದು, ತುಂಬ ನನ್ನ ಕೈಲಾಗತ್ತಾ, ನನಗೆ ಶಕ್ತಿ ಇದೆಯಾ ಅಂತೆಲ್ಲ. ಸೊ ಈ ಕಾರ್ಡು ಅಥವಾ ಇವತ್ತಿನ ರೀಡಿಂಗು ಬಂದು ನಿಮಗೆ ರಿಮೈಂಡರು ನೀವು ಯಾರು ಅಂತ ಹೇಳಿ. ಸೊ ದಟ್ ಯು ಕ್ಯಾನ್ ಸ್ಟಾಪ್ ಕ್ವೆಶ್ಚನಿಂಗ್. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ ಆ್ಯಕ್ಷನ್ ತೊಗೊಳೋದಕ್ಕೆ ಶುರು ಮಾಡೋದಕ್ಕೆ, ಡಿಸಿಷನ್ಸ್ ಮಾಡೋದಕ್ಕೆ, ಧೈರ್ಯವಾಗಿ ಡಿಸಿಷನ್ಸ್ ಮಾಡೋದಕ್ಕೆ, ಬೋಲ್ಡ್ ಡಿಸಿಷನ್ಸ್ ಮಾಡೋದಕ್ಕೆ, ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಜಂಪ್ ಮಾಡೋದಕ್ಕೆ, ನಿಧಾನಕ್ಕೆ ನಡೆಯೋದು ಅಲ್ಲ. ದೇ ಆರ್ ಪುಷಿಂಗ್ ಯು, ಜಂಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳಿ. ಯು ಆರ್ ನಾಟ್ ಆರ್ಡಿನರಿ ಗ್ರೂಪ್ ನಂಬರ್ 1.
ನಿಮ್ಮ ಸೋಲ್ ಲೆವೆಲಲ್ಲಿ ಯು ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರಾರ್ಡಿನರಿ. ನೀವು ವಿ ಹ್ಯಾವ್ ಅರ್ತ್ ಎನರ್ಜಿ, ಯು ಆರ್ ಚಿಲ್ಡ್ರನ್ ಆಫ್ ಮದರ್ ಅರ್ತ್, ಚಿಲ್ಡ್ರನ್ ಆಫ್ ಫೈರ್, ವೆರಿ ನರ್ಚರಿಂಗ್ ಅರ್ತ್ಲಿ ಎನರ್ಜಿ. ನೀವು ಇದು ನಿಮ್ಮ ಫಸ್ಟ್ ಗೇಮ್ ಅಲ್ಲ ಅರ್ಥಲ್ಲಿ. ಯು ಹ್ಯಾವ್ ಪ್ಲೇಡ್ ದಿಸ್ ಗೇಮ್ ಮೆನಿ ಟೈಮ್ಸ್. ಎಷ್ಟೊಂದು ಸಲ ನೀವು ಈ ಅರ್ಥಲ್ಲಿ ಈ ಗೇಮ್ನ ನೀವು ಎಷ್ಟೊಂದು ಸಲ ಬಂದಿದ್ದೀರಾ, ಇನ್ವಾಲ್ವ್ ಆಗಿದ್ದೀರಾ, ಕ್ರಿಯೇಟ್ ಮಾಡಿದ್ದೀರಾ, ಕಲ್ತಿದ್ದೀರಾ. ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಎಷ್ಟೊಂದು ಲೈಫ್ ಟೈಮ್ಸ್ನ, ಮೇ ಬಿ ಥೌಸಂಡ್ಸ್ ಆಫ್ ಇಯರ್ಸಿಂದ ನೀವು ಭೂಮಿಗೆ ಬರ್ತಾ ಇದ್ದೀರಾ. ಆ್ಯಂಡ್ ವಿ ಹ್ಯಾವ್ ಪ್ಲ್ಯಾಂಟ್ ಮೆಡಿಸಿನ್. ಅರ್ತ್ ಜೊತೆ ನಿಮಗೆ ವೆರಿ ಸ್ಪೆಷಲ್ ಕನೆಕ್ಷನ್ ಇದೆ. ಪ್ಲ್ಯಾಂಟ್ ಲೈಫ್ ಜೊತೆ, ನೇಚರ್ ಜೊತೆ, ಅನಿಮಲ್ಸ್ ಜೊತೆ, ಇಲ್ಲಿರೋವಂಥ ಜನರ ಜೊತೆ. ಮೇ ಬಿ ನೀವು ನೆಟ್ಟಂಥ ಮರ ಇವತ್ತಿಗೂ ಇನ್ನೂ ಇರ್ಬೋದು ಭೂಮಿ ಮೇಲೆ. ಸಾವಿರಾರು ವರ್ಷದ ಹಿಂದೆ ಜಾಗಗಳಿಗೆ ಹೋದಾಗ ನಿಮ್ಗೇನೋ ಒಂಥರ ನೆನಪುಗಳು ಬರ್ಬೋದು, ಡೇಜಾವೂಸ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಕ್ರಿಸ್ಟಲ್ಸ್, ವಿ ಹ್ಯಾವ್ ಪ್ಲ್ಯಾಂಟ್ ಮೆಡಿಸಿನ್. ಯು ಆರ್ ಆ್ಯಸ್ ಓಲ್ಡ್ ಆ್ಯಸ್ ಯೂನಿವರ್ಸ್ ಇಟ್ ಸೆಲ್ಫ್. ಯೂನಿವರ್ಸ್ ಕ್ರಿಯೇಷನ್ ಆದಾಗ ನೀವಿದ್ರಿ ಅನ್ನೋ ಥರ ಒಂದು ಮೆಸೇಜ್ ಬರ್ತಾ ಇರೋದು. ವಿತ್ ದ ಕ್ರಿಸ್ಟಲ್ಸ್ ಹಿಯರ್, ವೆರಿ ಹೈ ವೈಬ್ರೇಷನಲ್ ಎನರ್ಜಿ. ಕ್ರಿಸ್ಟಲ್ ಎನರ್ಜಿ ಬಂದು ಕಂಡೆನ್ಸ್ಡ್ ಹೈ ವೈಬ್ರೇಷನಲ್ ಎನರ್ಜಿ, ವೆರಿ ಕಾನ್ಸಂಟ್ರೇಟೆಡ್ ಆ್ಯಂಡ್ ಪವರ್ಫುಲ್ ವೈಬ್ರೇಷನ್ ನಿಮ್ಮದು ಗ್ರೂಪ್ ನಂಬರ್ 1. ಸೊ ನಿಮಗೆ ರಿಮೈಂಡ್ ಮಾಡ್ತಾ ಇರೋದು ಯು ಆರ್ ದಿಸ್ ಪವರ್ಫುಲ್. ಈ ಲುಕ್ ಎಟ್ ದ್ಯಾಟ್, ಆಲ್ ಕಾರ್ಡ್ಸ್ ಆರ್ ಇಂಡಿಕೇಟಿಂಗ್ ಲೈಕ್ ನೀವು ಇದು ನಿಮ್ಮ ಫಸ್ಟ್ ಟೈಮ್ ಅಲ್ಲ. ಎಷ್ಟೊಂದು ಇನ್ಕಾರ್ನೇಷನ್, ಎಷ್ಟೊಂದು ಸಲ ಈ ಭೂಮಿ ಮೇಲೆ ಬಂದಿರೋದಕ್ಕೆ ಕನ್ಫರ್ಮೇಷನ್ ಆಗಿ ಈ ಕಾರ್ಡ್ಸ್ ಎಲ್ಲ ತೋರಿಸ್ತಾ ಇರೋದು. ಈ ಭೂಮಿಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಮತ್ತೆ ಬರ್ತಾನೆ ಇದ್ದೀರಾ, ಮತ್ತು ನೀವು ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಎಷ್ಟೊಂದು ಭೂಮಿ ಪ್ರಳಯ ಆಗಿ ಎಲ್ಲ ಕ್ಲೋಸ್ ಆಗಿ, ಚಾಪ್ಟರ್ ಎಲ್ಲ ಕ್ಲೋಸ್ ಆಗಿ ಮತ್ತೆ ರೀಸ್ಟಾರ್ಟ್ ಆದಾಗ ಅಂತ ಕೂಡ ನೀವಿದ್ರಿ. ಆ ಕ್ರಿಸ್ಟಲ್ ಫಾರ್ಮೇಷನ್ ಆದಾಗ, ಇಡೀ ಫ್ಲಡ್ಡಲ್ಲಿ ಭೂಮಿ ಹೊಟ್ಟೋದಾಗ 2 ಸಲನೋ ಐ ಥಿಂಕ್ 2 ಟೈಮ್ಸ್ ಕಂಪ್ಲೀಟ್ಲಿ ಎಂಟೈರ್ ಅರ್ತ್ ಬಂದು ಫ್ಲಡ್ಡಲ್ಲಿ ಮುಳುಗೋಗಿ, ಲೈಕ್ ಅಟ್ಲಾಂಟಿಯನ್ ಟೈಮಲ್ಲಿ. ಸೊ you have come here for a specific reason. Candle lights ಮುಗ್ದೋಯ್ತು, so I light another candle. Give me a second. Okay, we are back with fresh light with fresh fire energy. ಸೊ ಈ ಅರ್ಥಲ್ಲಿ ನೀವು ಇನ್ಕಾರ್ನೇಟ್ ಮಾಡ್ತಾ ಇರೋದು ಮತ್ತೆ ಈ ಅರ್ಥಗೆ ಸಪೋರ್ಟ್ ಮಾಡೋದಕ್ಕೆ, ನೇಚರ್ಗೆ ಸಪೋರ್ಟ್ ಮಾಡೋದಕ್ಕೆ, ಅರ್ತ್ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ವಿತ್ ದ ಕ್ರಿಸ್ಟಲ್ ಎನರ್ಜಿ ಹಿಯರ್. ನೀವು ಎಷ್ಟು ಸಲ ಇನ್ಕಾರ್ನೇಟ್ ಮಾಡಿದ್ದೀರ ಭೂಮಿ ಮೇಲೆ ಗೊತ್ತಿಲ್ಲ, ಬಟ್ ಥೌಸಂಡ್ಸ್ ಆಫ್ ಇಯರ್ಸ್, ಥೌಸಂಡ್ಸ್ ಆಫ್ ಲೈಫ್ ಟೈಮ್ಸ್. ಬೇರೆ ಪ್ಲ್ಯಾನೆಟ್ಗಳನ್ನು ನೀವು ಇನ್ಕಾರ್ನೇಟ್ ಮಾಡಿದ್ದೀರಾ, ಮತ್ತೆ ಭೂಮಿ ಮೇಲೆ ಬರ್ತೀರಾ ಟು ಸಪೋರ್ಟ್ ಇಲ್ಲಿ ಅರ್ತ್ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ, ಮತ್ತು ನಿಮ್ಮ ಎನರ್ಜಿನ ಗಿಫ್ಟ್ ಆಗಿ ಭೂಮಿಗೆ ಕೊಡೋದಕ್ಕೆ, ಕ್ರಿಯೇಷನ್ ಮಾಡೋದಕ್ಕೆ, ಇನ್ನೂ ಹೊಸದಾಗಿ ಏನನ್ನಾದರೂ ಕಲಿಯೋದಕ್ಕೆ, ನಿಮ್ಮನ್ನು ನೀವು ಉಡುಗೊರೆಯಾಗಿ ಭೂಮಿಗೆ ಕೊಡೋದಕ್ಕೆ. ಯು ಆರ್ ಆ್ಯಕ್ಚುಲಿ ದ ಗಿಫ್ಟ್ ಟು ದಿಸ್ ವರ್ಲ್ಡ್. ಗ್ರೂಪ್ ನಂಬರ್ 1, ಯು ಆರ್ ದ ಗಿಫ್ಟ್ ಟು ದಿಸ್ ವರ್ಲ್ಡ್. ಅರ್ಥಿಗೆ ನೀವೇ ಒಂದು ದೊಡ್ಡ ಗಿಫ್ಟು. ನೀವು ಭೂಮಿ ಮೇಲೆ ರೀಇನ್ಕಾರ್ನೇಟ್ ಮಾಡಿದಾಗ ನಿಮ್ಮ ಈ ಒಂದು ಪವರ್ಫುಲ್ ಎನರ್ಜಿನ ಗಿಫ್ಟಾಗಿ ನೀವು ಭೂಮಿಗೆ ಕೊಟ್ಟಾಗ ಯು ಆರ್ ದ ಗಿಫ್ಟ್ ಈ ಅರ್ಥಲ್ಲಿ. ಸೊ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಪವರ್, ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮ ಸೋಲ್ ಎಸೆನ್ಸ್ನ, ನಿಮ್ಮ ಕ್ರಿಯೇಟಿವ್ ಎಬಿಲಿಟೀಸ್ನ, ನಿಮಗಿರುವಂಥ ಟ್ಯಾಲೆಂಟ್ಸ್ನ, ಸ್ಕಿಲ್ಸ್ನ, ನಿಮ್ಮ ಕೇಪಬಿಲಿಟೀಸ್ನ ಡೋಂಟ್ ಅಂಡರ್ ಎಸ್ಟಿಮೇಟ್, ಬಿಕಾಸ್ ಯು ಆರ್ ಪವರ್ಫುಲ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ. ಗ್ರೂಪ್ ನಂಬರ್ 1. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಆನ್ಸಿಸ್ಟರ್ಸು ನಿಮಗೆ ಈ ಆ್ಯಕ್ಟಿವೇಶನ್ ಮಾಡೋಕ್ಕೆ ಬಂದಿದ್ದು, ಈ ಫೈರ್ ಆ್ಯಕ್ಟಿವೇಶನನ್ನು, ನಿಮ್ಮ ಸೋಲ್ ರಿಮೆಂಬರೆನ್ಸನ್ನು, ನಿಮ್ಮ ಸೋಲ್ ಲೆವೆಲಲ್ಲಿ ಗೊತ್ತಿರೋದನ್ನು ರಿಮೈಂಡ್ ಮಾಡೋಕ್ಕೆ ಬಂದಿರೋದು. ಸೊ ದಟ್ ಯು ಕ್ಯಾನ್ ಗೋ ಔಟ್ ಇನ್ ಟು ದ ವರ್ಲ್ಡ್ ಬೋಲ್ಡಾಗಿ ವರ್ಲ್ಡ್ನ ಫೇಸ್ ಮಾಡೋದಕ್ಕೆ. ಯಾಕೆಂದರೆ ಯು ಆರ್ ದಿ ಮೋಸ್ಟ್ ಬೋಲ್ಡ್ ಕರೇಜಿಯಸ್ ಸೋಲ್ಸ್. ಯಾವುದಕ್ಕೂ ಹೆದರ್ಕೊಳ್ದೇ ಇರೋವಂಥವ್ರು ನೀವು ಸೋಲ್ ಲೆವೆಲಲ್ಲಿ. ಸೊ ಆ ಎಸೆನ್ಸನ್ನ ಈ ಭೂಮಿ ಮೇಲೆ ತರೋದಕ್ಕೆ ಬಂದಿರೋದು. ಸೊ ದಟ್ ಅದನ್ನು ಇಲ್ಲಿ ಇಂಟಿಗ್ರೇಟ್ ಮಾಡಿ ನಿಮ್ಮ ಲೈಫನ್ನ ನೀವು ಯಾವ ರೀತಿ ಬೇಕೋ ಅದನ್ನು ಕ್ರಿಯೇಟ್ ಮಾಡಿ, ಈ ಭೂಮಿ ಮೇಲೆ ಏನೇನಾದರೂ ಹೊಸದನ್ನು, ನಿಮ್ಮ ಎಕ್ಸ್ಪ್ರೆಷನನ್ನು ಈ ಭೂಮಿಗೆ ಕೊಡೋದಕ್ಕೆ, ಈ ಭೂಮಿಗೆ ಸಪೋರ್ಟ್ ಮಾಡೋದಕ್ಕೆ. ಏಕೆಂದರೆ ನಿಮ್ಮ ಕನೆಕ್ಷನ್ನು ಮದರ್ ಅರ್ತ್ ಜೊತೆ ಇಟ್ ಈಸ್ ವೆರಿ ಡೀಪ್, ವೆರಿ ಸ್ಟ್ರಾಂಗ್. ಮತ್ತು ಇಟ್ ಫೀಲ್ಸ್ ಲೈಕ್ ನಿಮಗೆ ಮದರ್ ಅರ್ತ್ ಚೆನ್ನಾಗಿ ಗೊತ್ತು ಅನ್ನೋ ಥರ ಒಂದು ಎನರ್ಜಿ. ಆ್ಯಂಡ್ ದಿಸ್ ಇಸ್ ದ ರಿಮೆಂಬರೆನ್ಸ್ ನಿಮಗೆ. ದಿಸ್ ರೀಡಿಂಗ್, ಇವತ್ತಿನ ರೀಡಿಂಗು ಬರೀ ನಿಮಗೆ ನೆನಪಿಸೋದಕ್ಕೆ, ನಿಮ್ಮ ಸೋಲಲ್ಲಿ ಗೊತ್ತಿರೋಂಥ ಸತ್ಯನ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ತರೋದಕ್ಕೆ. ಸೊ ದ್ಯಾಟ್ ಯು ರಿಮೆಂಬರ್ ಯು ಆರ್ ಪವರ್ಫುಲ್, ಎಕ್ಸ್ಟ್ರಾರ್ಡಿನರಿ, bold and courageous. Okay, so face your fears
ಆ್ಯಂಡ್ ಕ್ರಿಯೇಟ್ ಯುವರ್ ರಿಯಾಲಿಟಿ. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಆ್ಯನ್ಸಿಸ್ಟರ್ಸಿಂದ. ಪವರ್ಫುಲ್ ಬ್ಯೂಟಿಫುಲ್ ರೀಡಿಂಗ್. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿರ್ತತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ದ ಶಾಮನ್ ವಿತ್ ದಿಸ್ ಬ್ಯೂಟಿಫುಲ್ ಆನ್ಸಿಸ್ಟರ್, ಪವರ್ಫುಲ್ ಆನ್ಸಿಸ್ಟರ್. ಇದು ನಿಮ್ಮ ಇವತ್ತಿನ ರೀಡಿಂಗ್. ಮೊದಲನೇದು, ಈ ಆನ್ಸಿಸ್ಟರು ನಿಮಗೆ ನೆನಪಿಸೋಕೆ ಬರ್ತಾ ಇರೋದು ನಿಮ್ಮ ಇಂಟ್ಯೂಷನನ್ನು. ಶಾಮನ್ ಬಂದು ದ ಶಾಮನ್ ಈಸ್ ದ ಮೆಡಿಸಿನ್ ಮ್ಯಾನ್ ಅಂತ. ಅಂದರೆ ಈ ಯಾವ ಒಂದು ಹರ್ಬ್ನ ಅಥವಾ ಪ್ಲ್ಯಾಂಟನ್ನು ಯೂಸ್ ಮಾಡಿದ್ರೆ ಪ್ಲ್ಯಾಂಟ್ ಮೆಡಿಸಿನ್ ಬಗ್ಗೆ ತಿಳ್ಕೊಂಡಿರೋವಂಥವ್ರು, ಮತ್ತು ಹೆವೆನಿಗೆ ಅಂದರೆ ಸ್ಪಿರಿಚುವಲ್ ರೆಲ್ಮ್ಗೂ ಭೂಮಿಗೂ ಬ್ರಿಡ್ಜ್ ಆಗಿ ಇರೋವಂಥವ್ರು, ಪ್ರತಿದಿನ ಮನುಷ್ಯರ ಜೊತೆ ಮಾತಾಡೋದಕ್ಕಿಂತ ಈ ಅನ್ಸೀನ್ ಬೀಯಿಂಗ್ಸ್ ಅಂದರೆ ನಮಗೆ ಕಣ್ಣು ಕಾಣದೇ ಇರೋವಂಥ ಎನರ್ಜೀಸ್ ಜೊತೆ ಪ್ರತಿದಿನ ಕಮ್ಯುನಿಕೇಟ್ ಮಾಡುವಂಥವ್ರು. ಶಾಮನ್ ಈಸ್ ದ ಹೀಲರ್, ಶಾಮನ್ ಈಸ್ ದ ಇಂಟ್ಯೂಟಿವ್, ಶಾಮನ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಹೆವೆನ್ ಆ್ಯಂಡ್ ಅರ್ತ್. ಸೊ ಇಂಥ ಒಂದು ಪವರ್ಫುಲ್ ಆನ್ಸಿಸ್ಟರು ನಿಮಗೆ ಇವತ್ತು ಮೆಸೇಜನ್ನ ಕೊಡೋಕ್ಕೆ ಬರ್ತಾ ಇರೋದು. ನಿಮ್ಮ ಇಂಟ್ಯೂಷನನ್ನು ನೀವು ನಂಬೋದನ್ನು ಹೇಗೆ ಕಲಿಬೇಕು ಅಂತ ಹೇಳೋದಕ್ಕೆ. ಲೈಕ್ ಬಿಕಾಸ್ ಯು ಆರ್ ವೆರಿ ವೆರಿ ಇಂಟ್ಯೂಟಿವ್, ಮತ್ತು ನೀವು ಮೆಡಿಟೇಷನ್ ಸ್ಪಿರಿಚುವಾಲಿಟಿ ಕಡೆಗೆ ಜಾಸ್ತಿ ಲೀನ್ ಆಗ್ಬೋದು. ಮಟೀರಿಯಲಿಸ್ಟಿಕ್ಗಿಂತ ನೀವು ಏನೇ ಮಾಡೋಕ್ಕೆ ಹೋದ್ರೂ ಬೇರೆಯವರಿಗೆ ಹೇಗೆ ಇದು ಉಪಯೋಗ ಆಗುತ್ತೆ, ಬೇರೆಯವ್ರಿಗೆ ಯಾವ ರೀತಿ ನಾನು ಉಪಯೋಗ ಮಾಡ್ಬೋದು ಅಥವಾ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿ ಯಾವಾಗಲೂ ಆಲೋಚನೆ ಮಾಡ್ತಿರ್ಬೋದು. ನೀವೇನಾದರೂ ಕಲಿತ ತಕ್ಷಣ ಬೇರೆಯವ್ರಿಗೆ ಹೆಂಗೆ ಹೇಳ್ಕೊಡ್ಲಿ ಅಂತ ಅಂದ್ಕೊಳ್ತಿರ್ಬೋದು. ಸೊ ಯು ಆರ್ ಅ ವೆರಿ ಜನರಸ್ ಕೈಂಡ್ ಗಿವಿಂಗ್ ಕೈಂಡ್ ಆಫ್ ಅ ಪರ್ಸನ್ ನೀವು. ಸೊ ಇವತ್ತು ಈ ಶಾಮನ್ ಈ ಆನ್ಸಿಸ್ಟ್ರಲ್ ಎನರ್ಜಿ ನಿಮಗೆ ನೆನಪಿಸ್ತಾ ಇರೋದು ನಿಮ್ಮ ಆ ಒಳಗಡೆ ಇರೋವಂಥ ನಿಮ್ಮ ಮ್ಯಾಜಿಕಲ್ ಎನರ್ಜಿ, ಮ್ಯಾಜಿಕಲ್ ಎಬಿಲಿಟಿ, ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಬಂದು ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಬಟ್ ಅದನ್ನು ನರ್ಚರ್ ಮಾಡೋದು ಹೇಗೆ, ಅದನ್ನು ಯು ಹ್ಯಾವ್ ಟು ಗ್ರೋ ದ್ಯಾಟ್, ಯು ಹ್ಯಾವ್ ಟು ಟ್ರಸ್ಟ್ ನಿಮ್ಮ ಇಂಟ್ಯೂಷನನ್ನು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡ್ತಾ ಇರೋದು ಈ ಪರ್ಟಿಕ್ಯುಲರ್ ಶಾಮನ್ ಎನರ್ಜಿ. ಸೊ ನೀವು ಐ ನೋ ನೀವು ಅಷ್ಟೊಂದು ಲಾಜಿಕಲಿ ಆನ್ಸರ್ಸ್ನ ಹುಡ್ಕಲ್ಲ. ನೀವು ಯೂಶ್ವಲಿ ನಿಮ್ಮ ಮನಸ್ಸಿಗೆ ಏನು ಸರಿ ಅನ್ಸುತ್ತೆ, ನಿಮ್ಮ ಗಟ್ ಫೀಲಿಂಗ್ಸ್ ಏನು ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೀರಾ ಲಾಜಿಕ್ಗಿಂತನೂ. ಸೊ ಈ ಶಾಮನ್ ಎನರ್ಜಿ, ಈ ಪರ್ಟಿಕ್ಯುಲರ್ ಆನ್ಸಿಸ್ಟರ್ ಎನರ್ಜಿ ನಿಮಗೆ ಹೇಳ್ತಾ ಇರೋದು ಕಂಟಿನ್ಯೂ ಡೂಯಿಂಗ್ ದ್ಯಾಟ್. ನಿಮ್ಮ ಇಂಟ್ಯೂಷನನ್ನು ನಂಬೋದು ತುಂಬ ಮುಖ್ಯ ನಿಮಗೆ. ಯಾಕೆಂದರೆ ಯು ಆರ್ ಕೈಂಡ್ ಆಫ್ ಅ ಬ್ರಿಡ್ಜ್ ಹೆವೆನ್ಗೂ ಅರ್ಥಗೂ. ಲೈಕ್ ಯು ಗೆಟ್ ಅ ಲಾಟ್ ಆಫ್ ಮೆಸೇಜ್ ಡೌನ್ಲೋಡ್ಸ್ ಆ್ಯಂಡ್ ಎವ್ರಿಥಿಂಗ್ ಸ್ಪಿರಿಚುವಲ್ ವರ್ಲ್ಡಿಂದ. ನೀವು ಮೆಡಿಟೇಷನ್ ಎಲ್ಲ ಮಾಡ್ತಿದ್ರೆ ಮೆಡಿಟೇಷನಲ್ಲಿ ನಿಮಗೆ ಮೆಸೇಜ್ ರಿಸೀವ್ ಮಾಡೋದು, ಯು ಹ್ಯಾವ್ ದಟ್ ಕೇಪಬಿಲಿಟಿ. ಎಷ್ಟೊಂದು ಸ್ಪಿರಿಚುವಲ್ ಎಬಿಲಿಟೀಸ್ ಇರ್ಬೋದು ನಿಮಗೆ. ಸೊ ನಿಮ್ಮ ಮೈಂಡನ್ನು ಯೂಸ್ ಮಾಡಿ ನಿಮ್ಮ ಲೈಫ್ಗೆ ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಎಬಿಲಿಟೀಸ್ ಇರ್ಬೋದು. ಯು ಆಲ್ರೆಡಿ ಹ್ಯಾವ್ ಮಾಸ್ಟರ್ಡ್ ಕೆಲವೊಂದು ಸ್ಪಿರಿಚುವಲ್ ಎಬಿಲಿಟೀಸ್ನ ನಿಮ್ಮ ಪಾಸ್ಟ್ ಲೈಫ್ಗಳಲ್ಲೆಲ್ಲ. ಅದು ಈ ಸಮಯದಲ್ಲಿ ಯಾವುದು ಮುಖ್ಯ ಅದು ಆ್ಯಕ್ಟಿವೇಟ್ ಆಗ್ತಿರ್ಬೋದು ನಿಮ್ಮಲ್ಲಿ. ಮೇ ಬಿ ಟೆಲಿಪ್ಯಾಥಿಕ್ ಎಬಿಲಿಟೀಸ್, ಲೈಕ್ ಏನನ್ನಾದರೂ ಅಂದ್ಕೊಂಡಾಗ ಅಥವಾ ಯಾರ ಬಗ್ಗೆ ಆದರೂ ನೆನೆಸ್ಕೊಂಡಾಗ ಆ ಕಡೆಯಿಂದ ಫೋನ್ ಬರೋದು ಅಥವಾ ಮೆಸೇಜ್ ಬರೋದು ಅಥವಾ ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬರೋದು, ಆ ರೀತಿ. ಸೊ ದೇರ್ ಕ್ಯಾನ್ ಬಿ ಸಮ್ ಸ್ಪಿರಿಚುವಲ್ ಎಬಿಲಿಟೀಸ್ ಈ ಸಮಯದಲ್ಲಿ ನಿಮಗೆ ಆ್ಯಕ್ಟಿವೇಟ್ ಆಗ್ತಾ ಇರ್ಬೋದು. ಬಟ್ ಓವರಾಲ್ ಆಗಿ ಈ ಶಾಮನ್ ಎನರ್ಜಿ ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇರೋದು ಗ್ರೂಪ್ ನಂಬರ್ 2, ಲೈಕ್ ನಿಮ್ಮಲ್ಲಿರೋಂಥ ಈ ಸ್ಪಿರಿಚುವಲ್ ಎಬಿಲಿಟೀಸ್ ಆಲ್ರೆಡಿ ನೀವು ಸ್ಪಿರಿಚುವಲ್ ಸಾಧನೆಗಳೆಲ್ಲ ತುಂಬ ಮಾಡಿದ್ದೀರಾ ಎಷ್ಟೊಂದು ಲೈಫ್ ಟೈಮ್ಸಲ್ಲಿ. ಇವಾಗ ನೀವು ಕೋಇನ್ಸಿಡೆನ್ಸ್ ಅಲ್ಲ, ಔಟ್ ಆಫ್ ನೋವೇರ್ ಅಲ್ಲ ನಿಮಗೆ ಸ್ಪಿರಿಚುವಾಲಿಟಿ ಮೇಲೆ ಇಂಟ್ರೆಸ್ಟ್ ಇರೋದು ಅಥವಾ ಮೆಡಿಟೇಷನ್ ಮೇಲೆ ಇಂಟ್ರೆಸ್ಟ್ ಇರೋದು. ದೇರ್ ಇಸ್ ಅ ರೀಸನ್. ಈ ಲೈಫ್ ಟೈಮ್ ಅಂದು ಮೇ ಬಿ ದೇರ್ ಇಸ್ ಅ ಕಂಟಿನ್ಯೂಯೇಷನ್. ಯಾವುದೋ ಲೈಫ್ ಟೈಮಲ್ಲಿ ಯಾವುದೋ ಕೆಲಸನ ಅರ್ಧಕ್ಕೆ ಬಿಟ್ಟಿದ್ದನ್ನು ಈ ಲೈಫ್ ಟೈಮಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು. ಮೇ ಬಿ ಯಾವುದಾದ್ರೂ ದೀಕ್ಷೆಗಳು ತೊಗೊಂಡಿದ್ರೆ, ಯಾವುದಾದ್ರೂ ಪರ್ಟಿಕ್ಯುಲರ್ ಹೀಲಿಂಗ್ ಮೊಡ್ಯಾಲಿಟಿನಲ್ಲಿ ಟ್ರೈನ್ ಆಗಿದ್ರೆ ನೀವು, ಅಥವಾ ಸ್ಪಿರಿಚುವಾಲಿಟಿ ಕರೆಗೆ ಮತ್ತೆ ಮೆಡಿಟೇಷನ್ ಮಾಡಬೇಕಂತೆಲ್ಲ ಶುರು ಮಾಡಿದರೆ, ಅಥವಾ ನೇಚರ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದರೆ, ಅಥವಾ ಹರ್ಬಲಿಸಮು, ಅರೋಮಾಥೆರಪಿ, ಎನಿಥಿಂಗ್ ರಿಲೇಟೆಡ್ ಟು ಪ್ಲಾಂಟ್ಸ್, ಮೆಡಿಸಿನ್, ಮೆಡಿಟೇಷನ್, ಹೀಲಿಂಗ್, ಎನಿಥಿಂಗ್ ಸ್ಪಿರಿಚುವಲಲ್ಲಿ ಏನನ್ನಾದರೂ ಮತ್ತೆ ನೀವು ಸ್ಟಾರ್ಟ್ ಮಾಡಿದರೆ, ಇದು ಬಂದು ಯಾವುದೋ ಒಂದು ಲೈಫ್ ಟೈಮಲ್ಲಿ ನೀವು ಯಾವುದು ಅರ್ಧಕ್ಕೆ ನಿಲ್ಲಿಸಿದ್ರಿ ಅದನ್ನು ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ದಿಸ್ ಇಸ್ ದ ಕಂಟಿನ್ಯೂಯೇಷನ್ ಆಫ್ ದ್ಯಾಟ್ ಲೈಫ್ ಟೈಮ್ ಅಂತ ಹೇಳ್ತಾ ಇರೋದು.
ಯು ಆರ್ ವೆರಿ ವೆರಿ ಟ್ಯಾಲೆಂಟೆಡ್ ಗ್ರೂಪ್ ನಂಬರ್ 2. ಮತ್ತು ನಿಮ್ಮ ಮೈಂಡ್, ನಿಮ್ಮ ಇಂಟ್ಯೂಷನ್, ನಿಮ್ಮ ಥರ್ಡ್ ಐ, ನಿಮ್ಮ ಕ್ರೌನ್ ಚಕ್ರ ಈಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಲೈಕ್ ಮೆಸೇಜಸ್ ಡೌನ್ಲೋಡ್ ಆಗೋದಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ದಿರ ಏನು ಮಾಡಬೇಕು ಅಂಥೇಳಿ ನಿಮ್ಮ ಗಮನಕ್ಕೆ, ನಿಮ್ಮ ಅರಿವಿಗೆ ಬರ್ಬೋದು, ಅಥವಾ ನೀವು ಅಂದ್ಕೊಂಡಿದ್ದು ಇನ್ನೊಂದು 2-3 ದಿನದಲ್ಲಿ ಹೇಗೋ ನಿಮಗೆ ಮೆಸೇಜಸ್ ಬರ್ಬೋದು. ಡ್ರೀಮ್ ಟೈಮಲ್ಲಿ ನೀವು ಎಷ್ಟೊಂದು ಡ್ರೀಮ್ಸಲ್ಲಿ ಮೆಸೇಜಸ್ ಜಾಸ್ತಿ ಬರ್ಬೋದು ನಿಮಗೆ. ನಿಮ್ಮ ಡ್ರೀಮ್ಸ್ ಬಂದು ತುಂಬ 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 ಕ್ಲಿಯರ್ ಆಗಿರ್ಬೋದು. ಕೆಲವೊಂದು ಸಲ ಏನು ಡ್ರೀಮ್ ಅಂತಲೇ ಗೊತ್ತಾಗಲ್ಲ. ಇಟ್ ವಿಲ್ ಬಿ ವೆರಿ ಕೆಯಾಟಿಕ್, ಬಟ್ ಕ್ಲಿಯರ್ ಆಗಿ ನೆನಪಿರೋ ಅಂಥ ಕನಸುಗಳಲ್ಲಿ ಯಾವುದೋ ಒಂದು ರೀತಿ ಕೋಡೆಡ್ ಮೆಸೇಜಸ್ ಇರ್ಬೋದು. ಬಟ್ ಯು ಆರ್ ಸಮ್ ಹೌ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಟು ಸ್ಪಿರಿಟ್ ರೆಲ್ಮ್, ಅಂದರೆ ಸ್ಪಿರಿಚುವಲ್ ರೆಲ್ಮ್ಗೆ. ಸೊ ಅದನ್ನು ನಿಮಗೆ ರಿಮೈಂಡ್ ಮಾಡೋಕ್ಕೆ ಬಂದಿರೋದು. ಸ್ಪಿರಿಟ್ ಲೆವೆಲಲ್ಲಿ ಅಂದರೆ ಸೋಲ್ ಲೆವೆಲಲ್ಲಿ ನೀವು ಆಲ್ರೆಡಿ ಒಂದು ಹೈಯರ್ ಪೊಸಿಷನಲ್ಲಿ, ಹೈಯರ್ ರ್ಯಾಂಕಿಂಗಲ್ಲಿ ಇರ್ಬೋದು. ಆಲ್ರೆಡಿ ಸ್ಪಿರಿಟ್ ಗೈಡ್ ಇರ್ಬೋದು ನೀವು ಬೇರೆ ಎಷ್ಟೊಂದು ಜನ ಯಂಗ್ ಸೋಲ್ಸ್ಗೆ. ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೆನಪಿಸೋಕ್ಕೆ ಬರ್ತಾ ಇರೋದು. ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸು, ಈ ಪರ್ಟಿಕ್ಯುಲರ್ ಶಾಮನ್ ಆ್ಯನ್ಸಿಸ್ಟರ್ ನಿಮಗೆ ನೆನಪಿಸೋಕ್ಕೆ ಬರ್ತಾ ಇರೋದು. ಸೋಲ್ ಲೆವೆಲಲ್ಲಿ ಯು ಆರ್ ವೆರಿ ವೆರಿ ಪವರ್ಫುಲ್, ವೆರಿ ಸ್ಪಿರಿಚುವಲ್, ವೆರಿ ಅಸೆಂಡೆಡ್. ಒಂದು ಹಂತಕ್ಕೆ ಅಸೆಂಡ್ ಆಗಿರೋವಂಥವ್ರು, ಇವಾಲ್ವ್ ಆಗಿರೋವಂಥವ್ರು. ಲೈಕ್ ಯು ಆರ್ ಅ ಪವರ್ಫುಲ್ ಸೋಲ್. ಆಬ್ವಿಯಸ್ಲಿ ಗ್ರೂಪ್ ನಂಬರ್ 1ಗೂ ಇದೇ ಥರ ಪವರ್ಫುಲ್ ಸೋಲ್, ಬಟ್ ಅವರ ಡೈರೆಕ್ಷನ್ ಬಂದು ಬೇರೆ ಇತ್ತು, ನಿಮ್ಮ ಡೈರೆಕ್ಷನ್ ಬೇರೆ ಥರ ಇದೆ. ಬಟ್ ಓವರಾಲ್ ಆಗಿ ನಿಮಗೆ ನೆನಪಿಸ್ತಾ ಇರೋದು ಯು ಆರ್ ಅ ವೈಸ್ ಸೋಲ್. ಸೊ ಯಾರಿಗೆ ಯಾವ ರೀತಿ ಮಾತಾಡಿಸ್ಬೇಕು, ಅಥವಾ ಯಾರಿಗೆ ಯಾವ ಮೆಸೇಜಸ್ನ ಕೊಡಬೇಕು, ಅಥವಾ ಯಾರಾದರೂ ನಿಮ್ಮ ಹತ್ರ ಏನಾದರೂ ಹೇಳ್ಕೊಳ್ತಾ ಇದ್ದರೆ ಇಂಟ್ಯೂಟಿವ್ ಆಗಿ ಅವರಿಗೆ ಯಾವ ರೀತಿ ರಿಪ್ಲೈ ಕೊಡಬೇಕು, ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು, ನೀವು ಮಾತಾಡೋದು ಸರಿನಾ ಇಲ್ವಾ ಈ ಸಮಯದಲ್ಲಿ. ಸೊ ಯು ಆರ್ ವೆರಿ ವೆರಿ ವೈಸ್ ಗ್ರೂಪ್ ನಂಬರ್ 2. ಜನರು ನಿಮ್ಮ ಹತ್ರ ಕಷ್ಟ ಸುಖ ತುಂಬ ಹಂಚ್ಕೋಬೇಕು ಅಂತ ಅನ್ನಿಸ್ಬೋದು, ಅಥವಾ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರೆ ಅವ್ರಿಗೊಂಥರ ಸಮಾಧಾನ ತೃಪ್ತಿ ಸಿಗ್ಬೋದು. ಬಟ್ ಓವರಾಲ್ ಆಗಿ ನಿಮಗೆ ನೆನಪಿಸ್ತಾ ಇರೋದು ಇವತ್ತು ಈ ಪರ್ಟಿಕ್ಯುಲರ್ ಆ್ಯನ್ಸಿಸ್ಟರ್. ಯು ಹ್ಯಾವ್ ಅ ಲಾಟ್ ಆಫ್ ಸ್ಪಿರಿಚುವಲ್ ಎಬಿಲಿಟೀಸ್, ಸೈಕಿಕ್ ಎಬಿಲಿಟೀಸ್, ಮತ್ತು ಸ್ಪಿರಿಟ್ ವರ್ಲ್ಡಲ್ಲಿ ಯು ಆರ್ ವೆರಿ ಮಚ್ ಇವಾಲ್ವ್ಡ್ ಸ್ಪಿರಿಟ್. ನೀವು ಇವಾಲ್ವ್ ಆಗಿರೋವಂಥ ಸೋಲ್ ನೀವು. ನಿಮಗೆ ಕೋಪ ಅಷ್ಟು ಸುಲಭವಾಗಿ ಬರೋದಿಲ್ಲ, ಪೇಷನ್ಸ್ ಜಾಸ್ತಿ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ನೀವು. ಬಟ್ ಇದನ್ನು ಯಾತಕ್ಕೆ ನೆನಪಿಸ್ತಾ ಇದ್ದಾರೆ ಅನ್ನೋದು ನನ್ನ ಮೈಂಡಲ್ಲಿ ನಡೀತಾ ಇರೋಂಥ ಪ್ರಶ್ನೆ. ಅದನ್ನು ಈ ಸಮಯದಲ್ಲಿ ಮೆಸೇಜಸ್ ಮುಖಾಂತರ ಯಾಕೆ ನಿಮಗೆ ರಿಮೈಂಡ್ ಮಾಡ್ತಾ ಇರೋದು ಅಂತ ಹೇಳಿ. ವಿ ಹ್ಯಾವ್ ದಿಸ್ ಟೆಂಪ್ರೆನ್ಸ್ ಕಾರ್ಡ್, ಬಟ್ ಆ್ಯಕ್ಚುಲಿ ಈ ಕಾರ್ಡಲ್ಲಿ ಶಿ ಈಸ್ ಕ್ರಿಯೇಟಿಂಗ್ ಸಮಥಿಂಗ್. ಆ ಕಾಲ್ಡ್ರನಲ್ಲಿ ಶಿ ಈಸ್ ಕ್ರಿಯೇಟಿಂಗ್ ಆಲ್ಕಮಿ, ಪ್ಲ್ಯಾಂಟ್ಸನ್ನೆಲ್ಲ ಯೂಸ್ ಮಾಡಿ ಯಾವುದೋ ಮೆಡಿಸಿನನ್ನು ಕ್ರಿಯೇಟ್ ಮಾಡ್ತಾ ಇರೋ ಥರ. ಮೇ ಬಿ ಯು ಆರ್ ಅ ಸ್ಟ್ರಾಂಗ್ ಹೀಲರ್. ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನೀವು ಯಾವ ಲೈಫ್ ಟೈಮ್ದು ಕಂಟಿನ್ಯೂಯೇಷನ್ ಇದೆ ಈ ಲೈಫ್ ಟೈಮ್ದು, ಆ ಪರ್ಟಿಕ್ಯುಲರ್ ಲೈಫ್ ಟೈಮ್ ಪಾಸ್ಟ್ ಲೈಫಲ್ಲಿ ಯು ಆರ್ ಅ ಪವರ್ಫುಲ್ ಹೀಲರ್. ಎಸ್ಪೆಷಲಿ ಪ್ಲ್ಯಾಂಟ್ ಮೆಡಿಸಿನನ್ನು ಯೂಸ್ ಮಾಡಿ, ಯಾವ ಪ್ಲ್ಯಾಂಟನ್ನ, ಯಾವ ಹರ್ಬನ್ನ ಯೂಸ್ ಮಾಡಿದರೆ ಯಾವ ಥರ ಕಾಯಿಲೆನ ನಾವು ಸಾಲ್ವ್ ಮಾಡ್ಬೋದು, ಅಥವಾ ಅದಕ್ಕೆ ರಿಲೀಫ್ ತರ್ಬೋದು ಅಂತ ಹೇಳಿ. ಅದೆಲ್ಲ ಸ್ವಲ್ಪ ನಿಮಗೆ ನೆನಪಿಗೆ ಬರ್ತಾ ಇರ್ಬೋದು ಈ ಲೈಫ್ ಟೈಮಲ್ಲಿ. ಆದಷ್ಟು ನೀವು ಸಾತ್ವಿಕವಾಗಿ ಹೆಂಗೆ ಇರೋದು, ಹೆಂಗೆ ಸಸ್ಟೈನಬಲ್ ಆಗಿರೋದು, ಹೆಂಗೆ ಅರ್ಥಗೆ ಕ್ಲೋಸ್ ಆಗಿರೋದು, ಹೆಂಗೆ ಆರ್ಟಿಫಿಷಿಯಲನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ದಿರಾ, ಹೆಂಗೆ ನ್ಯಾಚುರಲ್ ಆಗಿರೋಂಥ ಲೈಫನ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತಿದ್ರೆ ಈ ನಡುವೆ. ದಿಸ್ ಈಸ್ ಅ ಕನ್ಫರ್ಮೇಷನ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು. ಈ ಲೈಫ್ ಟೈಮ್ನ ನೀವು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಈ ಲೈಫ್ ಟೈಮಲ್ಲಿ ನೀವು ಅರ್ಥಗೆ, ನೇಚರ್ಗೆ ಅಷ್ಟು ಹತ್ತಿರ ಇದ್ರಿ. ಈ ನೇಚರಲ್ಲೇ ನಿಮ್ಮ ಮನೆ ಇದ್ದಿತ್ತು. ಲೈಕ್ ಎಲ್ಲ ಈ ಟೌನಲ್ಲಿ ಅಥವಾ ಎಲ್ಲರ ಮನೆಗಳಿತ್ತಲ್ಲ ಆ ಥರ ಇರಲಿಲ್ಲ. ನೀವು ನಿಮ್ಮದೇ ಆದಂಥ ಸಪ್ರೇಟ್ ಆಗಿರೋವಂಥ ಮನೆ ಇರ್ತಿತ್ತು. ಲೈಕ್ ಫಾರೆಸ್ಟ್ ಮಧ್ಯದಲ್ಲಿ ನೀವೇ ಬೆಳ್ಕೊಂಡಿದ್ದಂಥ ಗಾರ್ಡನ್ ಇರ್ತಿತ್ತು. ಎಲ್ಲ ನೀವೇ ಬೆಳೆದು ನಿಮಗೆ ಬೇಕಾಗಿರೋವಂಥದ್ದನ್ನು ನೀವು ಮೆಡಿಸಿನ್ ಪ್ಲ್ಯಾಂಟ್ಸ್ನೆಲ್ಲ ಬೆಳೀತಿದ್ರಿ. ಇತ್ತೀಚೆಗೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ರೆ ಮೆಡಿಸಿನಲ್ ಪ್ಲ್ಯಾಂಟ್, ಮೇ ಬಿ ಆ್ಯಲೋವೆರಾ, ಮೇ ಬಿ ತುಳಸಿ, ಮಿಂಟ್ ಅಂದರೆ ಪುದೀನ, ಈ ಥರ ಎಲ್ಲ ನಿಮ್ಮದೇ ಗಾರ್ಡನಲ್ಲಿ ನೀವು ಬೆಳಿಬೇಕು, ಅಥವಾ ಮನೆಯಲ್ಲಿ ಕಿಚನಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಅಥವಾ ರೀಸೆಂಟಾಗಿ ಗಾರ್ಡನಿಂಗ್ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ರೆ, ಅಥವಾ ಸಡನ್ನಾಗಿ ಅನಿಮಲ್ಸ್ ಕಡೆ, ಗಾರ್ಡನ್ ಕಡೆ, ಪ್ಲ್ಯಾಂಟ್ಸ್ ಕಡೆ ನಿಮ್ಮ ಇಂಟ್ರೆಸ್ಟ್ ಟರ್ನ್ ಆಗ್ತಿದ್ರೆ, ದಿಸ್ ಈಸ್ ಅ ವೆರಿ ಪವರ್ಫುಲ್ ಕನ್ಫರ್ಮೇಷನ್. ನಿಮ್ಮ ಆ್ಯನ್ಸಿಸ್ಟರು ಇವತ್ತು ನಿಮಗೆ ಹೇಳ್ತಾ ಇರೋದು, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ದಿಸ್ ಈಸ್ ಗೋಯಿಂಗ್ ಟು ಬಿ ನಿಮ್ಮ ಹೊಸ ರಿಯಾಲಿಟಿ. ಯಾಕೆಂದರೆ ನೀವು ನೇಚರ್ಗೆ
ಕನೆಕ್ಟ್ ಆಗ್ತಾ ಇದ್ದೀರಾ, ಮತ್ತು ನಿಮ್ಮ ಈ ಸೋಲ್ ಲೆವೆಲಲ್ಲಿ ಇದ್ದಂಥ ಈ ರಿಮೆಂಬರೆನ್ಸ್ಗೆ ಕನೆಕ್ಟ್ ಆಗ್ತಾ ಇದ್ದೀರಾ, ಮತ್ತು ಈ ಸಸ್ಟೈನಬಲ್ ನ್ಯಾಚುರಲ್ ರಿದಮಿಕ್ ಲೈಫ್ಗೆ ನೀವು ಮೂವ್ ಆಗ್ತಾ ಇದ್ದೀರಾ. ಇಟ್ ಈಸ್ ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಆ್ಯಕ್ಚುಲಿ ಈ ಸಮಯದಲ್ಲಿ ನಿಮಗೆ ಈ ಥರ ಬದಲಾವಣೆಗಳನ್ನ ನಿಮ್ಮ ಜೀವನಕ್ಕೆ ಮಾಡಬೇಕು ಅಂತ ಅನ್ನಿಸ್ತಿದ್ರೆ, ಫಾಸ್ಟಿಂಗ್ ಮಾಡಬೇಕು ಅಂತ ಅನ್ನಿಸ್ಬೋದು ನಿಮಗೆ, ಬರೀ ಪ್ಲ್ಯಾಂಟ್ ಬೇಸ್ಡ್ ಫುಡ್ ತಿನ್ನಬೇಕು ಅನ್ನಿಸ್ತಿರ್ಬೋದು, ನಾನ್ ವೆಜ್ ಮೇಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೋದು. ನೀವು ಮುಂಚೆ ಎಲ್ಲ ನಾನ್ ವೆಜ್ ತಿಂತಿದ್ರೆ, ನೀವು ವಾರಕ್ಕೆ 3 ದಿನ ತಿಂತಿದ್ರೆ ಮೇ ಬಿ ಒಂದೇ ದಿನ ತಿಂತಿರ್ಬೋದು ಇವಾಗ ನಾನ್ ವೆಜ್ನ. ಸೊ ಯು ಮೇ ಬಿ maybe you are becoming very close to earth. We have king of pentacles. Yeah, absolutely. Like ಹಳೆ ನೆನಪುಗಳು, ನಿಮ್ಮ ಸೋಲ್ ಲೆವೆಲ್ ಇದ್ದಂಥ ನೆನಪುಗಳು ಮತ್ತೆ ಮರುಕಳಿಸ್ತಾ ಇರೋದು. ಲೈಕ್ ಯು ಆರ್ ವೆರಿ ಪವರ್ಫುಲ್. ನಿಮ್ಮ ಪೊಸಿಷನಲ್ಲಿ ನೀವು ಏನು ಮಾಡ್ತಿದ್ರಿ ನಿಮ್ಮ ಕೆಲಸದಲ್ಲಿ, ಯು ಆರ್ ಅ ಮಾಸ್ಟರ್ ಈ ಕೆಲಸದಲ್ಲಿ. ತುಂಬ ಜನಕ್ಕೆ ಅದು ಹಿಡಿಸ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಈ ಲೈಫ್ ಟೈಮಲ್ಲಿ ನಿಮ್ಮ ಲೈಫನ್ನ, ನಿಮ್ಮ ಚಾಯ್ಸಸ್ನ, ನಿಮ್ಮ ಡಿಸಿಷನ್ಸ್ನ ತುಂಬ ಜನ ಪ್ರಶ್ನೆ ಮಾಡ್ತಿರ್ಬೋದು ಇವಾಗ. ಯಾಕೆ ಈ ರೀತಿ ಇರಬೇಕು, ಯಾಕೆ ಎಲ್ಲರ ಥರ ಇರೋದಕ್ಕಾಗೋದಿಲ್ಲ, ಎಲ್ಲರೂ ಮಾಡೋ ಥರ ಯಾಕೆ ಮಾಡೋದಕ್ಕಾಗೋದಿಲ್ಲ, ನಿಮ್ಮದೇ ಒಂದು ಹೊಸ ಥರ ಅವತಾರ ಮಾಡ್ತೀರಾ, ಈ ಥರ ಎಲ್ಲ ಜನರು ಪ್ರಶ್ನಿಸ್ತಿರ್ಬೋದು ನಿಮ್ಮನ್ನ. ಬಟ್ ಆ್ಯಕ್ಚುಲಿ ನೀವು ಈ ಹಳೆ ನೆನಪುಗಳೆಲ್ಲ ನಿಮಗೆ ಮತ್ತೆ ಅಬ್ಸಲ್ಯೂಟ್ಲಿ ಲುಕ್ ಎಟ್ ದಟ್. ವಿ ಹ್ಯಾವ್ 6 ಆಫ್ ಕಪ್ಸ್. ದಿಸ್ ಇಸ್ ದ ಪಾಸ್ಟ್ ರಿಮೆಂಬರೆನ್ಸ್. ನಿಮ್ಮದು ಸೋಲ್ ಲೆವೆಲಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ರಿ ಅದನ್ನು ಯು ಆರ್ ರೀಕಾಲಿಂಗ್, ಅದನ್ನು ಸೋಲ್ ಲೆವೆಲಲ್ಲಿ ಮತ್ತೆ ಈಗ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡ್ಕೊಳ್ತಾ ಇದ್ದೀರಾ. ಲುಕ್ ಎಟ್ ದ್ಯಾಟ್. ನಾವು ಈಗ ತಾನೇ ಮನೆ ಬಗ್ಗೆ ಮಾತಾಡಿದ್ವಿ. ಲೈಕ್ ಫಾರೆಸ್ಟಲ್ಲಿ ನಿಮ್ಮದೇ ಆದಂಥ ಮನೆ ಇರ್ತಾಯಿತ್ತು, ನೀವೇ ಬೆಳ್ಕೊಂಡು ಬಾರ್ಬಿಕ್ಯೂ ಥರ ನೀವೇ ಯಾವ ರೀತಿ ನಿಮ್ಮ ಜೀವನನ, ನಿಮ್ಮ ಲೈಫ್ ಸ್ಟೈಲ್ನ ನಿಮ್ಮದೇ ಆದಂಥ ವಿಧಾನದಲ್ಲಿ ನಿಮ್ಮ ಜೀವನನ ರೂಪಿಸ್ಕೊಂಡಿದ್ರಿ. ಈ ಜನಗಳಿಂದ ದೂರ, ಗಲಾಟೆಗಳಿಂದ ದೂರ, ವೆರಿ ನ್ಯಾಚುರಲ್ ಬ್ಯೂಟಿಫುಲ್ ಲೈಫ್. ಮತ್ತು ಮೂನ್ ಜೊತೆ ಕನೆಕ್ಟ್ ಆಗಿದ್ರಿ ತುಂಬ. ಮೂನ್ ಫೇಸಸ್ಸು, ನ್ಯೂ ಮೂನ್ ದಿನ ಏನು ಮಾಡಬೇಕು, ಫುಲ್ ಮೂನ್ ದಿನ ಏನು ಮಾಡಬೇಕು, ಲೈಕ್ ಈ ಹರಿತಾ ಇರೋ ನೀರು, ಈ ಸ್ಟ್ರೀಮ್, ಎಲ್ಲಿ ನೀರಿಗೆ ಹತ್ತಿರ ಇರೋ ಜಾಗದಲ್ಲಿ ಹೋಗಿ ಮೆಡಿಟೇಟ್ ಮಾಡೋದು. ಸೊ ನಿಮ್ಮದೇ ಆದಂಥ ಬ್ಯೂಟಿಫುಲ್ ಲೈಫನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಆ ಲೈಫ್ ಟೈಮಲ್ಲಿ. ಆ್ಯಂಡ್ ಆಲ್ಸೋ ಆ ಲೈಫ್ ಟೈಮ್ ಎಂಡ್ ಆಗಿದ್ದು ಬಂದು ಇಟ್ ವಾಸ್ ನಾಟ್ ವೆರಿ ಕಂಫರ್ಟಬಲ್ ಎಂಡಿಂಗ್ ಆ ಲೈಫ್ ಟೈಮ್ದು. ಬಟ್ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ ಕ್ಯಾನ್ ಬಿ ಬಿಟ್ ಪೇನ್ಫುಲ್ ಆ ಲೈಫ್ ಟೈಮ್ದು ಎಂಡಿಂಗು. ಬಟ್ ಎನಿವೇ, ಆ ಲೈಫ್ ಟೈಮಲ್ಲಿ ನೀವು ನೇಚರ್ಗೆ ಕಂಪ್ಲೀಟಾಗಿ ರಿದಮಿಕ್ ಆಗಿ ಬೆಳಗ್ಗೆ ಸಾಯಂಕಾಲ ಹೆಂಗೆ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಮಳೆಗಾಲ, ಚಳಿಗಾಲ, ಸೊ ಈ ಥರ ನೇಚರ್ದು ರಿದಮ್ ಜೊತೆ ನೀವು ಮ್ಯಾಚ್ ಆಗಿದ್ದಿದ್ದು. ಸೊ ಆ ಒಂದು ನೆನಪುಗಳು ಇವಾಗ ಮತ್ತೆ ಮರುಕಳಿಸ್ತಾ ಇರ್ಬೋದು. ಕಂಪ್ಲೀಟಾಗಿಲ್ಲ ಅಂದರೂ ನಿಮ್ಮಲ್ಲಿ ಆಗ್ತಾ ಇರೋಂಥ ಬದಲಾವಣೆಗಳು ನೇಚರ್ಗೆ ನಿಮ್ಮನ್ನ ಹತ್ತಿರ ತೊಗೊಂಡು ಹೋಗ್ತಾ ಇರ್ಬೋದು. ಅಥವಾ ಆದಷ್ಟು ಒರಿಜಿನಲ್ ಆಗಿರಬೇಕು, ನ್ಯಾಚುರಲ್ ಆಗಿರೋವಂಥದ್ದನ್ನು ಉಪಯೋಗಿಸ್ಬೇಕು. ತರಕಾರಿಗಳು ತಿನ್ನಬೇಕು, ನಾನು ನನ್ನೇ ತರಕಾರಿ ಬೆಳ್ಕೋಬೇಕು, ಗಾರ್ಡನ್ನು, ಬರ್ತ್ ಆ್ಯಂಡ್ ರಿನೀವಲ್. ಲೈಕ್ ವಿ ಹ್ಯಾವ್ ಅ ಲಾಟ್ ಆಫ್ ಪ್ಲ್ಯಾಂಟ್ ಹಿಯರ್. ಈ ಚೈಲ್ಡ್ ಲೈಕ್ ಎನರ್ಜಿ ಮತ್ತು ಲೈಕ್ ಈ ಹಳೆದನ್ನು ನೆನಪಿಸ್ಕೊಳ್ತಾ ಇರೋದು. ಯು ವಾಂಟ್ ಬಿ ಚೈಲ್ಡ್ ಅಗೇನ್, ಆ ಇನ್ನಸೆಂಟ್ ಎನರ್ಜಿ. ಲೈಕ್ ಹೌ ಕ್ಯಾನ್ ಐ ಬಿ ಸೋ ರಿಯಲ್, ಒರಿಜಿನಲ್ ಆಗಿ, ರಿಯಲಿಸ್ಟಿಕ್ ಆಗಿ ನನ್ನ ಲೈಫನ್ನ ನನಗೆ ಅನುಕೂಲ ಆಗೋ ಥರ ಹೆಂಗೆ ನಾನು ಕ್ರಿಯೇಟ್ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಈ ಪ್ಲ್ಯಾಂಟ್, ಈ ಸೀಡ್ ಬೆಳೀತಾ ಇರೋವಂಥದ್ದು. ಲೈಕ್ ಯು ಆರ್ ಥಿಂಕಿಂಗ್ ಅ ಲಾಟ್. ಈ ನಡುವೆ ನಿಮ್ಮ ಮೈಂಡಲ್ಲಿ ದೆರ್ ಇಸ್ ಅ ಲಾಟ್ ಆಫ್ ಆ್ಯಕ್ಟಿವೇಶನ್ಸ್. ಗ್ರೂಪ್ ನಂಬರ್ 2. ಓಕೆ, ಸೊ ಅದಕ್ಕೆ ನಿಮ್ಮ ಈ ಪರ್ಟಿಕ್ಯುಲರ್ ಆನ್ಸೆಸ್ಟರ್ ಇವತ್ತು ಬಂದಿರೋದು ನಿಮಗೆ ಹೇಳೋದಕ್ಕೆ. ಈ ಎಲ್ಲ ಆ್ಯಕ್ಟಿವೇಶನ್ಸು ನಿಮ್ಮಲ್ಲಿ ಮೇ ಬಿ ಒಂದು 6 months ಶುರು ಆಗಿರ್ಬೋದು. ಮೇ ಬಿ ಲಾಸ್ಟ್ ಎಕ್ಲಿಪ್ಸ್ ಟೈಮಲ್ಲಿ ಇದು ಶುರು ಆಗಿರ್ಬೋದು. ಲಾಸ್ಟ್ ಇಯರ್ ಫೈನಲ್ ಎಕ್ಲಿಪ್ಸಸ್ ಆದಾಗ, ಐ ಡೋಂಟ್ ರಿಮೆಂಬರ್ ಯಾವಾಗ ಆಯಿತು ಅಂತ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಸಮ್ವೇರ್ ಇನ್ ದ ಎಂಡ್ ಆಫ್ ದ ಇಯರ್ ದೆರ್ ವಾಸ್ ಅ ಎಕ್ಲಿಪ್ಸ್ ಸೀಸನ್. ಸೊ ಆ ಎಕ್ಲಿಪ್ಸ್ ಸೀಸನಲ್ಲಿ ನಿಮಗೆ ಈ ಥರ ಆ್ಯಕ್ಟಿವೇಶನ್ಸ್ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಆ್ಯಂಡ್ ದೆನ್ ಅವೇಕನ್, ಆಬ್ಸಲ್ಯೂಟ್ಲಿ ಲೈಕ್ ಈ ಡ್ರಮ್ಮಿಂಗ್ ಬಂದು ಇಟ್ ಈಸ್ ಅವೇಕನಿಂಗ್. ನಾವು ಅವೇಕನ್ ಆಗ್ತಾ ಇರೋದು, ನಾವು ನಮ್ಮ ರಿಯಾಲಿಟಿಗೆ ನಾವು ಎದ್ದೇಳ್ತಾ ಇರೋದು, ನೆನಪಿಸ್ಕೊಳ್ತಾ ಇರೋದು, ನಮ್ಮ ಒರಿಜಿನಾಲಿಟಿನ ರೀಕಾಲ್ ಮಾಡ್ತಾ ಇರೋದು, ಅದನ್ನು ರೀಕ್ಲೇಮ್ ಮಾಡ್ತಾ ಇರೋದು. ಆದಷ್ಟು ನ್ಯಾಚುರಲ್ ಆಗಿ, ಒರಿಜಿನಲ್ ಆಗಿ ಹೇಗಿರೋದು ಅಂತ ಹೇಳಿ ನಮ್ಮನ್ನು ನಾವು ಡೈರೆಕ್ಟ್ ಮಾಡ್ತಾ ಇರೋದು. ದಿಸ್ ಈಸ್ ಅವರ್ ಸೋಲ್ ರಿಮೆಂಬರೆನ್ಸ್. ಓಕೆ, ನಮ್ಮ ಸೋಲ್ ಲೆವೆಲಲ್ಲಿ ನಾವು ನೆನಪಿಸ್ಕೊಂಡು, ಅಬ್ಸಲ್ಯೂಟ್ಲಿ ವಿ ಹ್ಯಾವ್ ದ ಸ್ಟೋನ್ ಪೀಪಲ್. I mean, this is beautiful reading. Group number 2, group number 1 ಅಷ್ಟೇ. I was like mind blown. Group number 1 reading we have stone people.
like very ancient ancestors, very ancient ancestors. Actually ಗ್ರೂಪ್ ನಂಬರ್ 1ಇಗೂ ಹಾಗೆ ಅನಿಸಿದ್ದು, ಲೈಕ್ ಅವರೇ ಅವರ ಆನ್ಸಿಸ್ಟರ್ಸ್, ಲೈಕ್ ಈ ಟೈಮಲ್ಲಿ ಸ್ಟೋನ್ ಪೀಪಲ್, ಈ ಸ್ಟೋನ್ ಏಜ್ ಟೈಮಲ್ಲಿ, ಅಂದರೆ ಸ್ಟೋನ್ ಏಜ್ ಬಂದು ಈಗಿನ ಕತೆ ಅಲ್ಲ, ಸ್ಟೋನ್ ಏಜ್ ಇಸ್ ವೆರಿ ಥೌಸಂಡ್ಸ್ ಆಫ್ ಇಯರ್ಸ್ ಓಲ್ಡ್. ಸೊ ಆ ಕಾಲದಿಂದನೂ ಎಕ್ಸಾಕ್ಟ್ಲಿ ಭೂಮಿ ಹೆಂಗೆ ವರ್ಕ್ ಆಗ್ತಾ ಇತ್ತು, ಯಾವ ರೀತಿ ಜೀವನ ಮಾಡಬೇಕು ಭೂಮಿನಲ್ಲಿ ಅಂತ ಹೇಳಿ, ಯು ವರ್ ವೆರಿ ವೆರಿ ಇನ್ ಟ್ಯೂನ್. ಓ ಮೈ ಗಾಡ್, ದಿಸ್ ಈಸ್ ಸೋ ಅಮೇಝಿಂಗ್, ಲುಕ್ ಎಟ್ ದ್ಯಾಟ್. ಇದೇ ಥರನೇ ನನಗೆ ಇಮ್ಯಾಜಿನ್, ಲೈಕ್ ಆ ಪಿಕ್ಚರ್ನ ತೋರಿಸಿದ್ದು, ಲೈಕ್ ನಿಮ್ಮದೇ ಆದಂಥ ಮನೆ, ನಿಮ್ಮದೇ ಆದಂಥ ಗಾರ್ಡನ್ನು, ಮತ್ತು ಎಷ್ಟೊಂದು ಗಿಡಗಳು ನೀವೇ ಬೆಳೀತಾ ಇದ್ರಿ, ಅದರಿಂದ ಮೆಡಿಸಿನ್ ಪ್ರಿಪೇರ್ ಮಾಡ್ತಾಯಿದ್ರಿ. ಆ ಮೆಡಿಸಿನನ್ನು ತೊಗೊಳೋದಕ್ಕೆ ಜನರು ಬರ್ತಾಯಿದ್ರು ನಿಮ್ಮ ಹತ್ರ, ಈ ಬೆಟ್ಟ ಹತ್ತಿ ನಿಮ್ಮ ಒಂದು ಈ ಬ್ಯೂಟಿಫುಲ್ ಹಟ್ ಥರ. ಸೊ ದೇರ್ ಇಸ್ ಅ ಲಾಟ್ ಆಫ್ ಪಾಸ್ಟ್ ಲೈಫ್ ರಿಮೆಂಬರೆನ್ಸ್ ಮತ್ತು ಪಾಸ್ಟ್ ಲೈಫ್ ಆ್ಯಕ್ಟಿವೇಶನ್ ನಿಮಗೆ ಆಗ್ತಾ ಇರೋದು ಈ ಸಮಯದಲ್ಲಿ. ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಗ್ರೂಪ್ ನಂಬರ್ 2, ಸೊ ಎಷ್ಟೊಂದು ಸೋಲ್ ಲೆವೆಲಲ್ಲಿ ರಿಮೆಂಬರೆನ್ಸ್ ಆಗ್ತಾ ಇರೋದು ನಿಮಗೆ. ಓಕೆ, ಲಾಸ್ಟ್ ಕಾರ್ಡ್. ಐ ಥಿಂಕ್ ಐ ಹ್ಯಾವ್ ಟು ಕ್ಲೋಸ್ ಮೈ ಕೇಸ್ ಇಲ್ಲಿ, ಯಾಕೆಂದರೆ ವಿ ಹ್ಯಾವ್ ಸೋಲ್ ರಿಟ್ರೀವಲ್. ಶಾಮನಿಸಮಲ್ಲಿ ದೆರ್ ಇಸ್ ಅ ಪ್ರಾಸೆಸ್ ಸೋಲ್ ರಿಟ್ರೀವಲ್ ಅಂತ ಹೇಳಿ, ಲೈಕ್ ಎಲ್ಲೆಲ್ಲಿ ನಮ್ಮ ಸೋಲ್ ಎಸೆನ್ಸನ್ನು ನಾವು ಬಿಟ್ಟು ಬಂದಿರ್ತೀವಿ, ಅಂದರೆ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಸಿಚುವೇಷನಲ್ಲಿ ನಮ್ಮ ಸೋಲ್ದು ಒಂದೊಂದು ಫ್ರ್ಯಾಗ್ಮೆಂಟನ್ನು ನಾವು ಅಲ್ಲೇ ಬಿಟ್ಬಿಡ್ತೀವಿ, ಆ ನೆನಪನ್ನ ಕ್ಯಾರಿ ಮಾಡೋಕ್ಕಾಗ್ದಿರಾ. ಸೊ ಈ ಸಮಯದಲ್ಲಿ ನಿಮ್ಮ ಲೈಫಲ್ಲಿ ಆಗ್ತಾ ಇರೋದು ಸೋಲ್ ರಿಟ್ರೀವಲ್, ಲೈಕ್ ರೀಕ್ಲೇಮ್ ಮಾಡ್ತಾ ಇರೋದು ನಿಮ್ಮ ಸೋಲ್ ರಿಮೆಂಬರೆನ್ಸ್ನ. ನೀವು ಯಾವುದೋ ಭಯದಿಂದ ಅಥವಾ ಆ ಸಿಚುವೇಶನ್ ತುಂಬ ಪ್ರಾಬ್ಲಮ್ಯಾಟಿಕ್ ಆಗಿತ್ತು, ನಾನು ಹೇಳ್ದಂಗೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನಿಮ್ಮ ಎಂಡಿಂಗ್ ಆಗಿದ್ದು, ನಿಮ್ಮ ಲೈಫ್ ಎಂಡ್ ಆಗಿದ್ದು ವಾಸ್ ನಾಟ್ ಅ ಫೇವ್ರಬಲ್ ಲೈಫ್, ಲೈಕ್ ಫೇವ್ರಬಲ್ ಡೆತ್. ಆ ಲೈಫ್ ಟೈಮಲ್ಲಿ ಮೇ ಬಿ ನೀವು ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ದು ಬೇರೆಯವರಿಗೆ ಯಾರಿಗಾದ್ರೂ ಇಷ್ಟ ಆಗ್ದಿರ, ಸೊ ಬೇರೆಯವರಿಗೆ ಇಷ್ಟ ಆಗ್ದಿರ ಮೇ ಬಿ ಪಾಯ್ಸನ್ ಮಾಡಿರ್ಬೋದು, ಅಥವಾ ಯಾವುದಾದ್ರೂ ತೊಂದರೆ ಕೊಟ್ಟು ಆ ಜೀವನ ಎಂಡ್ ಆಗಿರ್ಬೋದು. ಸೊ ಆ ಥರ ಒಂದು ಪೇನ್ಫುಲ್ ಸಿಚುವೇಷನಲ್ಲಿ ನಮ್ಮ ಸೋಲ್ದೊಂದು ಎಸೆನ್ಸ್ನ, ಸೋಲ್ದೊಂದು ಫ್ರ್ಯಾಗ್ಮೆಂಟನ್ನು ಅಲ್ಲೇ ಬಿಟ್ಬಿಟ್ಟಿರ್ತೀವಿ ನಾವು. ಆ ಪವರ್ನ ನಾವು ಅಲ್ಲೇ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ನಮ್ಮ ಇಂಟ್ಯೂಟಿವ್ ಎಬಿಲಿಟೀಸ್ ಇರ್ಬೋದು, ಅಥವಾ ಈ ಮೆಡಿಸಿನಲ್ ಎಬಿಲಿಟೀಸ್ ಇರ್ಬೋದು, ಅಥವಾ ನಮ್ಮ ನ್ಯಾಚುರಲ್ ಟ್ಯಾಲೆಂಟ್ ಇರ್ಬೋದು. ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನಾವು ಆ ಭಯದಿಂದ ನಮಗೆ ಗೊತ್ತಿಲ್ದಿರ ಸೋಲ್ ಫ್ರ್ಯಾಗ್ಮೆಂಟ್ನ, ಒಂದು ಪೀಸನ್ನ ವಿ ಕೈಂಡ್ ಆಫ್ ಲೀವ್ ಇಟ್ ದೇರ್ ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೊ ಅದನ್ನು ನೀವು ಮತ್ತೆ ಯು ಆರ್ ಕಾಲಿಂಗ್ ಇಟ್ ಬ್ಯಾಕ್. ಮತ್ತೆ ಈ ಲೈಫ್ ಟೈಮಲ್ಲಿ ಎಲ್ಲೆಲ್ಲಿ ನಿಮ್ಮ ಪವರ್ ಬಿಟ್ಟು ಹೋಗಿತ್ತು, ಯು ಆರ್ ಕಾಲಿಂಗ್ ಬ್ಯಾಕ್ ಯುವರ್ ಪವರ್. ಗ್ರೂಪ್ ನಂಬರ್ 2, ನಿಮಗೆ ಗೊತ್ತಿಲ್ದಿರ ಸೋಲ್ ಲೆವೆಲಲ್ಲಿ ಆ್ಯಕ್ಟಿವೇಶನ್ಸ್ ಎಲ್ಲ ಆಗ್ತಾ ಇರೋದು. ಮತ್ತು ಈ ರೀಡಿಂಗು ಕೂಡ ನಿಮಗೆ ಆ್ಯಕ್ಟಿವೇಶನು. ಆ್ಯಕ್ಚುಲಿ ದಿಸ್ ಎಂಟೈರ್ ರೀಡಿಂಗ್ ಬಂದು ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಎಲ್ಲರಿಗೂ ಇದು ಸೋಲ್ ಆ್ಯಕ್ಟಿವೇಶನ್ ರೀಡಿಂಗ್ ಆಗಿತ್ತು. ಸೊ ಯುವರ್ ಸೋಲ್ ರಿಟ್ರೀವಲ್, ನಿಮ್ಮ ಆ ಸೋಲ್ನ, ಆ ಫ್ರ್ಯಾಗ್ಮೆಂಟನ್ನ, ಎಲ್ಲೆಲ್ಲಿ ನಿಮ್ಮ ಪವರನ್ನು ಬಿಟ್ಬಿಟ್ಟಿದ್ರಿ ಅದನ್ನೆಲ್ಲ ರೀಕ್ಲೇಮ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಸೊ ಐ ರೀಕ್ಲೇಮ್ ಮೈ ಸೋಲ್ ಪವರ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಅದು ನಿಮ್ಮ ಇವತ್ತಿನ ಅಫರ್ಮೇಷನು. ದ ಹೋಲ್ ಥೀಮ್ ಇವತ್ತಿನ ರೀಡಿಂಗು ನಮ್ಮ ಆನ್ಸಿಸ್ಟರ್ಸಿಂದ. ದೇ ಆರ್ ಹೆಲ್ಪಿಂಗ್ ಅಸ್ ಟು ರೀಕ್ಲೇಮ್ ನಮ್ಮ ಪವರ್ನ, ಮತ್ತು ನಮ್ಮ ಸ್ಕಿಲ್ಸ್ನ, ನಮ್ಮ ಸೋಲ್ ಫೈರ್ನ. ದೇ ಆರ್ ಹೆಲ್ಪಿಂಗ್ ಅಸ್ ರೀಕ್ಲೇಮ್ ಇಟ್ ಈ ಸಮಯದಲ್ಲಿ. ಓಕೆ, ಸೊ ಅದು ನಿಮ್ಮ ಆನ್ಸಿಸ್ಟರ್ಸಿಂದ ಬರ್ತಾ ಇರೋಂಥ ಮೆಸೇಜು, to remind you to activate your soul essence and to reclaim your power. ನಿಮ್ಮ ಪವರ್ನ ರೀಕ್ಲೇಮ್ ಮಾಡೋದಕ್ಕೆ ಈ ಸಮಯದಲ್ಲಿ ನೆನಪಿಸ್ತಾ ಇರೋದು. ಮತ್ತು ಫೈನಲ್ ಆಗಿ ಅವ್ರು ಹೇಳ್ತಾ ಇರೋದು, ಈ ಬದಲಾವಣೆಗಳನ್ನೆಲ್ಲ ರೆಸಿಸ್ಟ್ ಮಾಡಬೇಡಿ. ಮುಂಚೆ ನಾನು ಈ ಥರ ಇರಲಿಲ್ಲ, ನನ್ನ ಐಡಿಯಾಸ್ ಎಲ್ಲ ಬದಲಾಗ್ತಾ ಇದೆ, ನನ್ನ ಇಷ್ಟಗಳೆಲ್ಲ ಬದಲಾಗ್ತಾ ಇದೆ, ಅಥವಾ ನನ್ನ ಹೊಸ ಇಂಟ್ರೆಸ್ಟ್ಗಳು ಬರ್ತಾ ಇದೆ, ಗಾರ್ಡನಿಂಗ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ, ನಾನ್ ವೆಜ್ ಬಿಡ್ಬೇಕನ್ಸ್ತಾ. ಡೋಂಟ್ ಸ್ಟಾಪ್ ಎನಿಥಿಂಗ್, ಡೋಂಟ್ ರೆಸಿಸ್ಟ್. ಈ ಚೇಂಜ್ ಬಂದು ಇಟ್ ಈಸ್ ಆ್ಯಕ್ಚುಲಿ ಆ್ಯಕ್ಟಿವೇಟಿಂಗ್ ನಿಮ್ಮ ಪ್ಯೂರಿಟಿನ, ನಿಮ್ಮ ಇನ್ನಸೆನ್ಸ್ನ, ನಿಮ್ಮ ಒರಿಜಿನಾಲಿಟಿನ. ನೀವು ಯಾರು ಆ್ಯಸ್ ಅ ಸೋಲ್ ಆ ಒಂದು ಬ್ಯೂಟಿನ ಆ್ಯಕ್ಟಿವೇಟ್ ಮಾಡ್ತಾ ಇರೋದು. ಡೋಂಟ್ ರೆಸಿಸ್ಟ್ ದಿಸ್ ಚೇಂಜ್, ಗೋ ವಿತ್ ದ ಫ್ಲೋ. ನಿಮ್ಮ ಪವರ್ನ ನೀವು ಮತ್ತೆ ರೀಕ್ಲೇಮ್ ಮಾಡ್ತಾ ಇದ್ದೀರಾ, ನಿಮ್ಮ ಸೋಲ್ ಎಸೆನ್ಸ್ನ ನೀವು ಮತ್ತೆ ವಾಪಸ್ ತರ್ತಾ ಇದ್ದೀರಾ. ಯು ಆರ್ ಬಿಕಮಿಂಗ್ ಹೋಲ್ ಆ್ಯಂಡ್ ಕಂಪ್ಲೀಟ್ ಅಗೇನ್. ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.